ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಮೇ 1ರಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಂತಹ ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಒಳ್ಳೆಯ ಕ್ವಾಲಿಟಿ, ಬೆಂಗಳೂರಿನಿಂದ ಹೊಸ ಫ್ಯಾಕಲ್ಟಿಗಳು ಬರ್ತಾರೆ, ಆ ವಿಷಯದ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಗಳು ಬರ್ತಾರೆ. ಅದೇ ರೀತಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ತರಗತಿಗಳು ಲಭ್ಯ ಇರುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಮೇ 1ರಿಂದ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಇವತ್ತಿನ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ನಾವು ನಿನ್ನೆದನ್ನ ಕವರ್ ಮಾಡಬೇಕು ಅಲ್ವಾ, ಹಾಗಾಗಿ ನಿನ್ನೆ ಪತ್ರಿಕೆಯ ವಿಷಯಗಳನ್ನ ಮೊದಲೇ ಕೊಟ್ಟಿದ್ದೇನೆ. ವೀಸಾ ರೋ, ಇಂಡಿಯಾ ಎಕ್ಸ್ಪ್ರೆಸಸ್ ಕನ್ಸರ್ನ್ US ಡಿನೈಸ್ ಬಯಾಸ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂಡಿಯಾ ಇಸ್ ವರಿಡ್ ಅಬೌಟ್ US ಕ್ಯಾನ್ಸಲಿಂಗ್ ಸ್ಟೂಡೆಂಟ್ ವೀಸಾಸ್. ಹಿಂದಿನ ವಾರ ನೋಡಿದ್ವಿ ಇದ್ರ ಬಗ್ಗೆ. ಅಮೆರಿಕ ಏನ್ ಮಾಡ್ತಾ ಇದೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವೀಸಾಗಳನ್ನ ಪ್ರತಿ ವರ್ಷ ವೀಸಾ ಎಷ್ಟು ಬಿಡುಗಡೆ ಆಗ್ತಾ ಇತ್ತು ಆ ಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಇದೆ. ಸರ್ವೆ ಶೋಡ್ ದಟ್ 50% ಆಫ್ ದಿ ಕ್ಯಾನ್ಸಲ್ಡ್ ವೀಸಾಸ್ ವರ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ಈ ತರ ವೀಸಾ ಕ್ಯಾನ್ಸಲ್ ಮಾಡಿದಾರಲ್ವಾ, ಅದರಲ್ಲಿ 50% ಭಾರತೀಯ ವಿದ್ಯಾರ್ಥಿಗಳದ್ದು ಅಂತ ಒಂದು ಸರ್ವೆ ಹೇಳ್ತಾ ಇದೆ, ಸಮೀಕ್ಷೆ ಹೇಳ್ತಾ ಇದೆ. ಸೊ ಇಂಡಿಯಾ ರೈಸ್ಡ್ ದಿಸ್ ಕನ್ಸರ್ನ್ ಥ್ರೂ ಅಫಿಷಿಯಲ್ ಚಾನೆಲ್ಸ್. ಹಾಗಾಗಿ ಭಾರತ ರಾಜತಾಂತ್ರಿಕವಾಗಿ ಕೆಲವು ಕಳವಳಗಳನ್ನು ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಅಮೆರಿಕ ಏನು ಪ್ರತಿಕ್ರಿಯೆ ನೀಡುತ್ತೆ ಅಂತ ನೋಡಿದ್ರೆ, US says there is no bias. An American official said visa checks are done for everyone, not just Indians, and the process is not unfair. ಮತ್ತೆ ನಾವು ಯಾವುದೇ ಒಂದು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷಪಾತ ಮಾಡ್ತಾ ಇಲ್ಲ, ಎಲ್ಲರಿಗೂ ಸಹ ವೀಸಾ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ. ಮತ್ತೆ ಕೆಲವು ವೀಸಾಗಳನ್ನ ಕ್ಯಾನ್ಸಲ್ ಮಾಡಬೇಕಾಗಿ ಬಂದಿದೆ. ಹಾಗಾಗಿ ಯಾವುದೇ ಒಂದು ದೇಶಕ್ಕೆ ನಾವು ಅನ್ಯಾಯ ಮಾಡ್ತಾ ಇಲ್ಲ ಅಂತ ಅಮೆರಿಕದ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ, ಇಂಡಿಯಾ US ಟು ಟಾಕ್ ಅರ್ಲಿ BTA ಟ್ರಾಂಚ್ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್. ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ. ಇಂಡಿಯಾ ಅಂಡ್ US ಆರ್ ಡಿಸ್ಕಸಿಂಗ್ ಅ ಸ್ಮಾಲ್ ಟ್ರೇಡ್ ಡೀಲ್ ಸೂನ್. ಭಾರತ ಮತ್ತು ಅಮೆರಿಕ ಶೀಘ್ರದಲ್ಲೇ ಒಂದು ಸಣ್ಣ ವ್ಯಾಪಾರ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೊರಟಿವೆ. ಅಫಿಷಿಯಲ್ಸ್ ಫ್ರಾಮ್ ಬೋತ್ ಕಂಟ್ರೀಸ್ ವಿಲ್ ಮೀಟ್ ಇನ್ ವಾಷಿಂಗ್ಟನ್ DC. ವಾಷಿಂಗ್ಟನ್ DCಯಲ್ಲಿ ಎರಡು ದೇಶದ ಅಫಿಷಿಯಲ್ಗಳು, ಅಧಿಕಾರಿಗಳು ಸಭೆ ಸೇರ್ಲಿಕ್ಕಿದ್ದಾರೆ. ಟು ವರ್ಕ್ ಆನ್ ಅನ್ ಅರ್ಲಿ ಪಾರ್ಟ್ ಆಫ್ ಟ್ರೇಡ್ ಅಗ್ರಿಮೆಂಟ್ ಬಿಫೋರ್ July 8 ಟು ಅವಾಯ್ಡ್ ಎಕ್ಸ್ಟ್ರಾ US ಟ್ಯಾರಿಫ್ಸ್ ಆನ್ ಇಂಡಿಯನ್ ಗೂಡ್ಸ್. ಅಂತಂದ್ರೆ ಈಗ ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಹಾಕ್ತಾ ಇದೆ. ಹೀಗಾಗಿ ಭಾರತದ ಮೇಲೆ ಮತ್ತೆ ಟ್ಯಾರಿಫ್ ಅನ್ನ ಹೆಚ್ಚಿಸಬಾರದು ಅನ್ನೋದಕ್ಕಿಂತ ಮುಂಚೆನೆ ಏನ್ ಮಾಡ್ತಾ ಇದ್ದಾರೆ, July 8ರ ಮೊದಲು ಎರಡು ದೇಶಗಳ ಅಧಿಕಾರಿಗಳು ಸಭೆ ಸೇರ್ತಾ ಇದ್ದಾರೆ. US ವಾಂಟ್ಸ್ ಇಂಡಿಯಾ ಟು ರೆಡ್ಯೂಸ್ ಟ್ಯಾಕ್ಸಸ್ ಆನ್ ಸಮ್ ಪ್ರಾಡಕ್ಟ್ಸ್. ಅಮೆರಿಕ ಏನು ಬಯಸ್ತಾ ಇದೆ ಅಂತಂದ್ರೆ, ಭಾರತ ಈಗ US ಇಂದ ಎಷ್ಟೋ ಒಂದು ಸರಕುಗಳನ್ನ ಭಾರತಕ್ಕೆ ತರಿಸ್ಕೊಳ್ಳುತ್ತೆ, ಆ ಸರಕುಗಳ ಮೇಲೆ ಭಾರತ ತೆರಿಗೆ ಹಾಕೋದನ್ನ ಕಡಿಮೆ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕ ಇಸ್ ಆಸ್ಕಿಂಗ್ ಟು ಇಂಡಿಯಾ ಕಟ್ ಇಂಪೋರ್ಟ್ ಡ್ಯೂಟೀಸ್ ಆನ್ ಥಿಂಗ್ಸ್ ಲೈಕ್ ಕಾರ್ಸ್, motorbikes, alcohol and farm goods. But India may only agree on few items since agriculture is sensitive area. ಅಂದ್ರೆ ಅಮೆರಿಕದಿಂದ ಭಾರತಕ್ಕೆ ಕಾರು, ಮೋಟರ್ ಬೈಕ್ ಮತ್ತೆ ಕೃಷಿ ಸರಕುಗಳಂತ ಎಷ್ಟೋ ಒಂದು ವಸ್ತುಗಳು ಭಾರತಕ್ಕೆ ಬರುತ್ತೆ. ಆ ವಸ್ತುಗಳ ಮೇಲಿನ ಸುಂಕವನ್ನ, ಆಮದು ಸುಂಕವನ್ನ ಕಡಿತಗೊಳಿಸಿ ಅಂತ ಅಮೆರಿಕ ಭಾರತಕ್ಕೆ ಕೇಳ್ಕೊಳ್ತಾ ಇದೆ. ಆದ್ರೆ ಕೃಷಿ ಅನ್ನೋದು ಬಹಳ ಸೂಕ್ಷ್ಮ ಪ್ರದೇಶ, ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸೆಕ್ಟರ್. ಹಾಗಾಗಿ ಭಾರತ ಕೆಲವು ವಸ್ತುಗಳ ಮೇಲೆ ತೆರಿಗೆ ಕಡಿತ ಮಾಡ್ತೇವೆ ಅಂತ ಒಪ್ಪಿಕೊಳ್ಳಬಹುದು, ಆದ್ರೆ ಎಲ್ಲಾ ವಸ್ತುಗಳ ಮೇಲೆ ತೆರಿಗೆ ಕಡಿತ ಮಾಡೋದು ಬಹಳ ಯಾವುದೇ ಒಂದು ಅದರ ಬಗ್ಗೆ ಸೂಚನೆ ಕಂಡು ಬರ್ತಾ ಇಲ್ಲ. ಅದಾದ್ಮೇಲೆ ಮುಂದಿನದು ಯಾವ ಆರ್ಟಿಕಲ್ ಅಂತಂದ್ರೆ, ಇಂಡಿಯಾ ಡಾಡ್ಜಸ್ ಇಂಪ್ಯಾಕ್ಟ್ ಆಫ್ ಚೀನಾ ರೇರ್ ಅರ್ತ್ ಎಲಿಮೆಂಟ್ ಕರ್ಬ್ಸ್ ಬಟ್ ವರೀಸ್ ಲಿಂಕರ್. ಚೀನಾದಲ್ಲಿ ಹೆಚ್ಚು ರೇರ್ ಅರ್ತ್ ಎಲಿಮೆಂಟ್ಸ್ ಗಳಿವೆ, ಅಂತಂದ್ರೆ ಅಪರೂಪದ ಭೂ ಖನಿಜ ಅಂತ ಹೇಳ್ತೇವೆ ಅದಕ್ಕೆ. ಆ ಭೂಮಿ ಖನಿಜಗಳನ್ನ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಉಪಯೋಗ ಮಾಡ್ಕೊಳ್ತಾರೆ. ಇಂಡಿಯಾ ನಾಟ್ ಹಿಟ್ ಹಾರ್ಡ್ ಬೈ ಚೀನಾಸ್ ರೇರ್ ಅರ್ತ್ ಎಕ್ಸ್ಪೋರ್ಟ್ ಬ್ಯಾನ್. ಈಗ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ, ಹಲವಾರು ದೇಶಗಳಿಗೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ ಗಳು ಬೇಕಿದೆ. ಹಾಗಾಗಿ ಚೀನಾದಿಂದ ಅದು ಹೋಗ್ತಾ ಇತ್ತು, ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಈಗ ಚೀನಾ ಅದ್ರ ಮೇಲೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ, ಹೆಚ್ಚು ಬೇರೆ ದೇಶಗಳಿಗೆ ಹೋಗಬಾರ್ದು ಅಂತ ಅದನ್ನ ಬ್ಯಾನ್ ಮಾಡಿದೆ. ಆದ್ರೆ ಇದರಿಂದ ಭಾರತಕ್ಕೆ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳೋದಿಲ್ಲ. India doesn't use lot of rare earth elements right now because advanced manufacturing like chips and electronics still developing. ಅಂತಂದ್ರೆ ಯಾಕೆ ನಮಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಉಂಟಾಗುದಿಲ್ಲ ಅಂತಂದ್ರೆ,
ನಮ್ಮ ದೇಶದಲ್ಲಿ ಸೆಮಿಕಂಡಕ್ಟರ್ ಚಿಪ್ಸ್ಗಳು ಮತ್ತೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇದೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿಲ್ಲ. ಇಂಡಿಯಾ ಇಸ್ ವರ್ಕಿಂಗ್ ಟು ರೆಡ್ಯೂಸ್ ಫ್ಯೂಚರ್ ರಿಸ್ಕ್. ಹಾಗಾಗಿ ಭಾರತ ಮುಂದೆ ಭವಿಷ್ಯದಲ್ಲಿ ಯಾವ್ದಾದ್ರು ತೊಂದರೆಗಳು ಉಂಟಾಗಬಹುದು ಅಂತ ಅದ್ರ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಈಗ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ದ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಚೈನಾ. ಹಾಗಾಗಿ ಸರ್ಕಾರ ತನ್ನದೇ ಆದಂತಹ ಒಂದು ಹೊಸ ಯೋಜನೆಯನ್ನ, ಒಂದು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನ ಜಾರಿಗೊಳಿಸ್ತಾ ಇದೆ, ಅದನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಅದ್ರ ಮೂಲಕ ಏನ್ ಮಾಡ್ತಾರೆ, ಡಿಪೆಂಡೆನ್ಸ್ ಆನ್ ಚೀನಾ ಅಂಡ್ ಸೆಕ್ಯೂರ್ ಲೋಕಲ್ ರಿಸೋರ್ಸಸ್, ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ನಮ್ಮ ದೇಶದೊಳಗಡೆ ಇರುವಂತಹ ಗಣಿಗಳಲ್ಲಿ ಇರುವಂತಹ ಈ ರೇರ್ ಅರ್ತ್ ಎಲಿಮೆಂಟ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಅದಕ್ಕೆ ಬೇಕಾದಂತಹ ಟ್ರೈನಿಂಗ್ ಅನ್ನ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಕೊಡೋದು, ಮತ್ತೆ ಅದೇ ರೀತಿ ಸೆಕ್ಯೂರ್ ಲೋಕಲ್ ಸೋರ್ಸಸ್ ಆಫ್ ಇಂಪಾರ್ಟೆಂಟ್ ಮಿನರಲ್ಸ್ ನೀಡೆಡ್ ಫಾರ್ ಫ್ಯೂಚರ್ ಇಂಡಸ್ಟ್ರೀಸ್. ಮುಂದಿನ ದಿನಗಳಲ್ಲಿ ಉದ್ಯಮಗಳಿಗೆ ಯಾವ ಒಂದು ಮೆಟಲ್ಗಳು ಅಥವಾ ಇಂಪಾರ್ಟೆಂಟ್ ಮಿನರಲ್ಗಳು ಬೇಕಾಗುತ್ತೋ ಅದನ್ನ ಸುರಕ್ಷಿತವಾಗಿ ನಮ್ಮ ದೇಶದಿಂದಾನೇ ನಾವು ಪ್ರೊಡ್ಯೂಸ್ ಮಾಡೋದು ಅನ್ನುವಂಥ ಯೋಜನೆಯನ್ನ ಸರ್ಕಾರ ಹಮ್ಮಿಕೊಂಡಿದೆ. ಇದಾದ ನಂತರ ಮುಂದೆ ಸೈನ್ಸ್ ಆರ್ಟಿಕಲ್. ಸಂಡೇ ಯಾವತ್ತು ಸೈನ್ಸಿಗೆ ಸ್ಪೆಷಲ್ ಆಗಿರುತ್ತೆ. ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದಿದೆ ನೋಡಿ, DNA ಗೆ ಸಂಬಂಧಪಟ್ಟಿದ್ದು. ಇನ್ನು ಕೆಳಗಡೆ ಅರ್ತ್ ಸ್ಪಿನ್ನಿಂಗ್ಗೆ ಅರ್ತ್ ಅಂತಂದ್ರೆ ಇಡೀ ಯೂನಿವರ್ಸ್ ನ ಸ್ಪಿನ್ನಿಂಗ್ ಗೆ ಹೇಳ್ತಾ ಇದ್ದಾರೆ. ಮತ್ತೆ ಬ್ರಿಸ್ಕ್ ವಾಕಿಂಗ್, 3 ವಿಷಯಗಳನ್ನ ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದೇನೆ ನೋಡಿ. ನ್ಯೂ ರಿಸರ್ಚ್ ಸೇಸ್ ದ ಯೂನಿವರ್ಸ್ ಮೈಟ್ ಬಿ ಸ್ಪಿನ್ನಿಂಗ್ ವೆರಿ ಸ್ಲೋಲಿ. ಹೊಸ ಸಂಶೋಧನೆ ಪ್ರಕಾರ ಇಡೀ ಬ್ರಹ್ಮಾಂಡ ನಿಧಾನವಾಗಿ ತಿರುಗ್ತಾ ಇರಬಹುದು. ಒನ್ಸ್ ಎವ್ರಿ 500 ಬಿಲಿಯನ್ ಇಯರ್ಸ್, ಸುಮಾರು 500 ಶತಕೋಟಿ ವರ್ಷಗಳಿಗೊಂದ್ಸಾರಿ ನಿಧಾನವಾಗಿ ಸ್ಪಿನ್ ಆಗ್ತಾ ಇರಬಹುದು, ತಿರುಗ್ತಾ ಇರಬಹುದು. ದಿಸ್ ಟೈನಿ ಸ್ಪಿನ್ ಕುಡ್ ಹೆಲ್ಪ್ ಎಕ್ಸ್ಪ್ಲೇನ್ why scientists get slightly different results when measuring how fast the universe is expanding. ಈಗ ಇಡೀ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಎಲ್ಲಾ ಕಡೆ ಅಂತ ಒಂದು ನೀವು ವೈಜ್ಞಾನಿಕ ವರದಿಯನ್ನ, ಹಬಲ್ ಎಕ್ಸ್ಪಾನ್ಷನ್ ಅನ್ನೋದನ್ನೆಲ್ಲ ಕೇಳಿರಬಹುದು. ಹಾಗಾಗಿ ಅದರಲ್ಲಿ ಏನ್ ಹೇಳ್ತಾರೆ, ಯೂನಿವರ್ಸ್ ಯಾವಾಗಲೂ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ, ಅದನ್ನ ವಿಜ್ಞಾನಿಗಳು ಅಳೆದಾಗ ಕೆಲವೊಂದು ವ್ಯತ್ಯಾಸ ಇರುತ್ತೆ. ಆ ವಿಭಿನ್ನ ಫಲಿತಾಂಶ ಯಾಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಈ ಸ್ಪಿನ್ನಿಂದಾಗಿ ನಮಗೆ ಏನಾದ್ರೂ ಮಾಹಿತಿ ಸಿಗಬಹುದು ಅಂತ ವಿಜ್ಞಾನಿಗಳು ಈಗ ಹೇಳ್ತಾ ಇದ್ದಾರೆ. ಸೈಂಟಿಸ್ಟ್ ಹ್ಯಾವ್ ಡಿಕೋಡೆಡ್, ಇನ್ನು ಎರಡನೇದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೈಂಟಿಸ್ಟ್ ಹ್ಯಾವ್ ಡಿಕೋಡೆಡ್ ದ ಫುಲ್ DNA ಆಫ್ 6 ಎಂಡೇಂಜರ್ಡ್ ಏಪ್ ಸ್ಪೀಶೀಸ್. ಈಗ ಮಂಗನಿಂದ ಮಾನವ ಅಂತ ಹೇಳ್ತೀವಿ ನಾವು, ಹಿಂದೆ ಬೇರೆ ಬೇರೆ ಜೀವಿ ಪ್ರಜಾತಿಗಳೆಲ್ಲ ಆಗಿ ನಂತರ ಮಾನವ ಹುಟ್ಟದ, ಅದಕ್ಕಿಂತ ಮೊದಲು ಮಂಗನಾಗಿದ್ದ ಅಂತ ಹೇಳ್ತಾರೆ. ಆದ್ರೆ ಹೇಗೆ ಮಂಗನಾದ ಅವನು ಅಂತ ತಿಳ್ಕೊಳ್ಳಿಕ್ಕೆ ಸೈಂಟಿಸ್ಟ್ಗಳು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಕೆಲವೊಂದು ಥಿಯರಿಗಳಿದೆ, ಆದ್ರೂ ಎಲ್ಲವೂ ಸಮರ್ಪಕವಾಗಿ ಸಮರ್ಥನೆಯನ್ನ ಕೊಡೋದಿಲ್ಲ. ಈಗ ಸೈಂಟಿಸ್ಟ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಹಳೆ ಎಂಡೇಂಜರ್ಡ್ ಅಂತಂದ್ರೆ ಅಳಿವಿನಂಚಿನಲ್ಲಿ ಕೆಲವೊಂದು ಅಳಿದು ಹೋಗಿರುವಂತಹ ವಾನರ ಪ್ರಭೇದಗಳ DNA ನ ಡಿಕೋಡ್ ಮಾಡೋದು, ಯಾವ ರೀತಿ DNA ಅಲ್ಲಿ ಚೇಂಜಸ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು. ಆ ತಿಳ್ಕೊಂಡಾಗ ಟು ಅಂಡರ್ಸ್ಟ್ಯಾಂಡ್ ಹೌ ಹ್ಯೂಮನ್ಸ್ ಆರ್ ಜೆನೆಟಿಕಲಿ ಡಿಫರೆಂಟ್ ಫ್ರಮ್ ಏಪ್ಸ್ ಅಂಡ್ ಟು ಹೆಲ್ಪ್ ಪ್ರೊಟೆಕ್ಟ್ ದೀಸ್ ಅನಿಮಲ್ಸ್. ಹೀಗೆ ತಿಳ್ಕೊಂಡಾಗ ಏನಾಗುತ್ತೆ, ಆ ಪ್ರಾಣಿಗಳಿಂದ ಮನುಷ್ಯ ಹೇಗೆ ಭಿನ್ನ ಆದ, ಯಾವ ಒಂದು ಹಂತದಲ್ಲಿ ಮನುಷ್ಯ ಆಗಿ ಬದಲಾದ ಅವನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡಬಹುದು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಇನ್ನು ಇಲ್ಲಿ ಲಾಸ್ಟ್ ಅಲ್ಲಿ ಒಂದಿತ್ತಲ್ವಾ ಕೆಳಗಡೆ, ಬ್ರಿಸ್ಕ್ ವಾಕಿಂಗ್ ಅಂತಂದ್ರೆ ಚುರುಕಾದ ನಡಿಗೆ, ವೇಗವಾಗಿ ನಡೆಯೋದು. ವಾಕಿಂಗ್ ಫಾಸ್ಟ್ ಮೋರ್ ದೆನ್ 6.4 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಸುಮಾರು 6.5 ಕಿಲೋಮೀಟರ್. ನೀವು ಎಷ್ಟು ಜೋರಾಗಿ ನಡಿಬಹುದು ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ನೀವು ಒಂದು ವೇಳೆ 6.4 ಕಿಲೋಮೀಟರ್ ಒಂದು ತಾಸಿಗೆ ಇದಕ್ಕಿಂತ ಹೆಚ್ಚು ನಡೆದರೆ ಒಳ್ಳೆಯದು. ಬಿಕಾಸ್ ಇಟ್ ಕ್ಯಾನ್ ಲೋವರ್ ದ ರಿಸ್ಕ್ ಆಫ್ ಹಾರ್ಟ್ ರಿದಮ್ ಪ್ರಾಬ್ಲಮ್ಸ್. ಈಗ ಹೃದಯದ ಬಡಿತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಲೋ ಹಾರ್ಟ್ ಬೀಟ್, ಫಾಸ್ಟ್ ಹಾರ್ಟ್ ಬೀಟ್ ಅಂತ ಕೆಲವೊಂದು ಸಮಸ್ಯೆಗಳಿರುತ್ತೆ. ಆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಕಡಿಮೆ ಮಾಡಲಿಕ್ಕೆ ವೇಗವಾಗಿ ನಡೆಯೋದು ಬಹಳ ಹೆಲ್ಪ್ ಆಗುತ್ತೆ. ವೇಗವಾಗಿ ನಡೆಯೋದ್ರಿಂದ ಇಂತಹ ಸಮಸ್ಯೆಗಳು ಬರೋದು ಕಡಿಮೆ ಅಂತ ಒಂದು ಅಧ್ಯಯನ ಹೇಳ್ತಾ ಇದೆ. ಬ್ರಿಸ್ಕ್ ವಾಕಿಂಗ್ ಅಂತ ಕರೀತಾರೆ. ಇದಾದ ನಂತರ ಮುಂದಿನದು ಸೈನ್ಸ್ಗೆ ಸಂಬಂಧಪಟ್ಟಿದ್ದ ಇನ್ನೊಂದು ವಿಷಯ ನೋಡಿ, ಯಾವುದು ಇದಲ್ವಾ, ಟ್ರಯಲ್ಸ್. ಇಲ್ಲೊಂದು ಚಿಕ್ಕ ವರದಿ ಇತ್ತು, ಒಂದು ಫೋಟೋ ನೋಡಿ. ಚೀನಾದಲ್ಲಿ ರೋಬೋಟ್ ಮ್ಯಾರಥಾನ್ ನಡೀತಾ ಇದೆ. ಅಂತಂದ್ರೆ ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ, ಕೆಲವು ಅಥ್ಲೀಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಬೇರೆ ಬೇರೆ ವಿಚಾರಗಳು ಅಂತಂದ್ರೆ ಸಮಸ್ಯೆಗಳು ನಾವು ನೋಡ್ತಾ ಇರ್ತೇವೆ. ಚೀನಾದಲ್ಲಿ ಮನುಷ್ಯರಿಗೆಲ್ಲ ರೋಬೋಟ್ಗಳಿಗೆ ಮ್ಯಾರಥಾನ್ ನಡೆಸ್ತಾ ಇದ್ದಾರೆ. ಅಂತಂದ್ರೆ ರೋಬೋಟಿಕ್ಸ್ ಈ ಕ್ಷೇತ್ರದಲ್ಲಿ ಎಷ್ಟು ಅವರು ಮುಂದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಸಹ ಇದನ್ನ ಈ ಕ್ಷೇತ್ರದಲ್ಲಿ ಮುಂದಾಗುವ ಅವಶ್ಯಕತೆ ಇದೆ. ಅದಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬೇಕು. ಅದನ್ನ ಸರಿಯಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಜಾರಿಗೆ ತರಬೇಕು. ಇದಾದ ನಂತರ
ಟ್ರಯಲ್ಸ್ ಡೆಮಾನ್ಸ್ಟ್ರೇಟ್ ಸೇಫ್ಟಿ ಆಫ್ ಸ್ಟೆಮ್ ಸೆಲ್ ಥೆರಪಿ ಫಾರ್ ಪಾರ್ಕಿನ್ಸನ್ ಅನ್ನುವಂಥ ಒಂದು ಡಿಸೀಸಿಗೆ ಸ್ಟೆಮ್ ಸೆಲ್ ಥೆರಪಿ ಸುರಕ್ಷಿತ ಅಂತ ಹೇಳ್ತಾ ಇದ್ದಾರೆ. ಸ್ಟೆಮ್ ಸೆಲ್ ಥೆರಪಿ ಫಾರ್ ಪಾರ್ಕಿನ್ಸನ್ ಇಸ್ ಅ ಸೇಫ್. 2 trials showed no serious side effects after transplanting dopamine producing cells into brain. ಈ ಪಾರ್ಕಿನ್ಸನ್ ಕಾಯಿಲೆ ಬಂದಾಗ ಡೋಪಮಿನ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಅವಾಗ ಬೇರೆ ಬೇರೆ ಅದರಲ್ಲಿ ಲಕ್ಷಣಗಳು ಕಂಡು ಬರುತ್ತೆ. ಅದರಲ್ಲಿ ಡೋಪಮಿನ್ ಕೊರತೆ ಸಹ ಒಂದು. ಹಾಗಾಗಿ ಈ ಸ್ಟೆಮ್ ಸೆಲ್ ಥೆರಪಿ, ಒಂದು ಸ್ಟೆಮ್ ಸೆಲ್ ಅಂತಂದ್ರೆ ಸಿಂಪಲ್ ಆಗಿ ಮೂಲ ಅಂಗಾಂಶ ಅಂತ ಕರೀತಾರೆ, ಅದನ್ನ ಯಾವ ರೂಪಕ್ಕೆ ಬೇಕಾದ್ರೂ ಪರಿವರ್ತಿಸಬಹುದು. ಆಮೇಲೆ ಅಂತಂದ್ರೆ ಅವು ಪರಿವರ್ತನೆ ಆಗತ್ವೆ. ಈಗ ಬೋನ್ ಸೆಲ್ಗಳು, ರಕ್ತದ ಬ್ಲಡ್ ಸೆಲ್ಗಳು, ಈ ರೀತಿ ಬೇರೆ ಬೇರೆ ಸೆಲ್ಗಳಾಗಿ ಪರಿವರ್ತನೆ ಆಗುವ ಸಾಮರ್ಥ್ಯ ಹೊಂದಿರುವ ಜೀವಕೋಶ, ಅದಕ್ಕೆ ಸ್ಟೆಮ್ ಸೆಲ್ ಅಂತ ಕರೀತಾರೆ. ಇಲ್ಲೇನ್ ಮಾಡಿದ್ದಾರೆ, ಪಾರ್ಕಿನ್ಸನ್ ಕಾಯಿಲೆ ಬಂದಿರೋರಿಗೆ ಸ್ಟೆಮ್ ಸೆಲ್ ಚಿಕಿತ್ಸೆಯ ಮೂಲಕ ಈ ಒಂದು ಡೋಪಮಿನ್ ಅನ್ನ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಹಾಗಾಗಿ ಹಾಗೆ ಮಾಡಿದಾಗ ಯಾವುದೇ ಅಡ್ಡ ಪರಿಣಾಮ ಕಂಡು ಬಂದಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಸಮ್ ಪೇಷಂಟ್ಸ್ ಶೋಡ್ ಬೆಟರ್ ಮೂವ್ಮೆಂಟ್, ಮೆನಿ ಪಾರ್ಟಿಸಿಪೆಂಟ್ಸ್ ಹ್ಯಾಡ್ ಇಂಪ್ರೂವ್ಡ್ ಮೋಟರ್ ಫಂಕ್ಷನ್, ದೋ ರಿಸಲ್ಟ್ಸ್ ವೇರಿಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಅಂತಂದ್ರೆ ಪಾರ್ಕಿನ್ಸನ್ ಬಂದವರಿಗೆ ಎಷ್ಟೋ ಸಾರಿ ದೇಹದ ಚಲನ ಶಕ್ತಿ ಕಡಿಮೆ ಆಗ್ಬಿಡುತ್ತೆ, ಸರಿಯಾಗಿ ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಈಗ ಸ್ಟೆಮ್ ಸೆಲ್ ಥೆರಪಿಯಿಂದ ಅವರಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಟ್ಟಾಗ ಆ ಒಂದು ಚಲನ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಸುಧಾರಣೆ ಕಂಡು ಬಂದಿದೆ. ಆದ್ರೂ ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಡಿಫರೆಂಟ್ ಆಗಿರುತ್ತೆ. ಇದರ ಮೇಲೆ ಇನ್ನಷ್ಟು ರಿಸರ್ಚ್ ಮಾಡುವ ಅವಶ್ಯಕತೆ ಇದೆ. ಇದಾದ ನಂತರ NIV's uneasing refusal to share vital data before publications ಅಂತಂದ್ರೆ ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಂತ ಒಂದಿದೆ. ಅಂದ್ರೆ ವೈರಸ್ ಮತ್ತೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನ ಸಂಗ್ರಹಿಸಿ ಅದರ ಬಗ್ಗೆ ರಿಸರ್ಚ್ ಪೇಪರ್ಗಳನ್ನ ಬಿಡುಗಡೆ ಮಾಡೋದು. ಆದ್ರೆ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ, ಆ ಇನ್ಸ್ಟಿಟ್ಯೂಷನ್ ಈಗ ಬೇರೆ ಬೇರೆ ಮುಖ್ಯವಾದ ಡೇಟಾಗಳು, ಶೇರಿಂಗ್ ಇಂಪಾರ್ಟೆಂಟ್ ವೈರಸ್ ಇನ್ಫಾರ್ಮೇಶನ್ ಡೇಟಾ ಲೈಕ್ ಜೀನೋಮ್ ಡೇಟಾ ಮತ್ತೆ ವೈರಸ್ಗಳ ಮಾಹಿತಿಯನ್ನ ಅದು ಬಹಳ ಬೇಗ ಬಿಡುಗಡೆ ಮಾಡೋದಿಲ್ಲ ಪಬ್ಲಿಕ್ ಅಲ್ಲಿ, ಅಂತಂದ್ರೆ ಸಾರ್ವಜನಿಕವಾಗಿ ಪ್ರಕಟಿಸೋದಿಲ್ಲ. ಅಂತಂದ್ರೆ ದೇ ವೇಟ್ ಅಂಟಿಲ್ ದೇ ಪಬ್ಲಿಷ್ ದ ರಿಸರ್ಚ್ ಪೇಪರ್ಸ್. ತಮ್ಮ ರಿಸರ್ಚ್ ಪೇಪರ್ಗಳು ಪಬ್ಲಿಷ್ ಆಗೋ ತನಕ ಯಾವುದೊಂದು ದೊಡ್ಡ ಬೇರೆ ಬೇರೆ ಮ್ಯಾಗಝಿನ್ ಅಲ್ಲಿ, ಅಂತಂದ್ರೆ ಸೈಂಟಿಫಿಕ್ ಜರ್ನಲ್ಗಳಲ್ಲಿ ಅದು ಪಬ್ಲಿಷ್ ಆಗೋ ತನಕ ಅವರು ಕಾಯ್ತಾರೆ. ಅದಕ್ಕಿಂತ ಮೊದಲೇ ಆ ಡೇಟಾವನ್ನು ಹೊರಗಡೆ ಬಿಡೋದಿಲ್ಲ. ವಿಚ್ ಸ್ಲೋ ಡೌನ್ಸ್ ದಿ ಪಬ್ಲಿಕ್ ರೆಸ್ಪಾನ್ಸ್ ಟು ಹೆಲ್ತ್ ಥ್ರೆಟ್ಸ್. ಹೀಗಾದಾಗ ಏನಾಗುತ್ತೆ, ಇಂಪಾರ್ಟೆಂಟ್ ಆಗಿರುವಂತಹ ಡೇಟಾ ಆಗಿರುತ್ತೆ, ವೈರಸ್ಸಿನ ಲಕ್ಷಣಗಳು ಮತ್ತೆ ಅದರ ಅಂಕಿಅಂಶಗಳು ಬಹಳ ಮುಖ್ಯ ಆಗಿರುತ್ತೆ. ಆದ್ರೆ ಅವ್ರು ಸ್ಲೋ ಮಾಡೋದ್ರಿಂದ ಜನರು ಆ ಒಂದು ಕಾಯಿಲೆ ಬಂದಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅನ್ನುವಂತಹ ಒಂದು ವಾತಾವರಣ ಸಮಾಜದಲ್ಲಿ ಸೃಷ್ಟಿ ಆಗುವುದಿಲ್ಲ. ಅದಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಅರ್ಲಿ ಡೇಟಾ ಶೇರಿಂಗ್ ಕ್ಯಾನ್ ಸೇವ್ ಲೈಫ್ಸ್. ಅಂತಂದ್ರೆ ಅವರು ಬೇಗ ಒಂದು ವೇಳೆ ಮಾಹಿತಿಯನ್ನು ಹಂಚಿಬಿಟ್ರೆ ಅದರಿಂದ ಎಷ್ಟೋ ಜನರ ಜೀವನ ಉಳಿಸಬಹುದು. Other countries like Australia share full details of virus cases, including clade and genome data with the WHO and public databases immediately. ಅಂತಂದ್ರೆ ಆಸ್ಟ್ರೇಲಿಯಾ ಮತ್ತೆ ಕೆಲವು ದೇಶಗಳಲ್ಲಿ ಇಂಥ ಬಹುಮುಖ್ಯವಾದ ಮಾಹಿತಿಯನ್ನ, ಸಂಪೂರ್ಣ ವಿವರಗಳನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಮತ್ತೆ ಸಾರ್ವಜನಿಕ ಡೇಟಾಬೇಸ್ಗಳ ಜೊತೆ ಮೊದಲೇ ಹಂಚ್ಕೊಂಡ್ಬಿಡುತ್ತೆ. ಇದ್ರ ಏನಾಗುತ್ತೆ, ಹೆಲ್ಪಿಂಗ್ ದ ವರ್ಲ್ಡ್ ರೆಸ್ಪಾಂಡ್ ಫಾಸ್ಟರ್ ಟು ಪೊಟೆನ್ಷಿಯಲ್ ಔಟ್ ಬ್ರೇಕ್ಸ್. ಹಾಗಾಗಿ ಯಾವುದೇ ದೊಡ್ಡ ಒಂದು ಕಾಯಿಲೆ ಬಂದಾಗ ಅದಕ್ಕೆ ಬಹಳ ಬೇಗ ಪ್ರತಿಕ್ರಿಯೆ ನೀಡಲಿಕ್ಕೆ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು H5N1 ವೈರಸ್ ಇನ್ ಕ್ಯಾಟ್ಸ್, ಎಲ್ಲಿ ಬೆಕ್ಕುಗಳಿಗೆ ಬರುವಂತದ್ದು, ಈಗ ಬೆಕ್ಕುಗಳಿಗೆ ಬಂದಿದೆ. ಇಟ್ ಇಸ್ ವರಿಯಿಂಗ್. ಬೆಕ್ಕುಗಳಲ್ಲಿ ಈ ಒಂದು H5N1 ವೈರಸ್ ಅನ್ನುವಂತ ಕಂಡು ಬರ್ತಾ ಇದೆ. ಡೇಂಜರಸ್ ಟೈಪ್ ಆಫ್ H5N1 ಬರ್ಡ್ ಫ್ಲೂ virus has now been found in domestic cats in India. This raises concern because if it keeps infecting mammals, it could eventually spread to humans. ಅಂತಂದ್ರೆ ಇಂಥ ಬೆಕ್ಕುಗಳಿಗೆ ಮತ್ತೆ ಬೇರೆ ಬೇರೆ ಸಸ್ತನಿಗಳಿಗೆ ಇಂಥ ಸೋಂಕು ತಗುಲ್ತಾ ಇದ್ರೆ ಮುಂದೆ ಅದು ಮನುಷ್ಯರಿಗೂ ಬರಬಹುದು. ಬೆಕ್ಕುಗಳಲ್ಲಿ ಈಗ ಕಂಡು ಬರ್ತಾ ಇದೆ. ಹಾಗಾಗಿ ಇಂಥ ಡೇಟಾಗಳನ್ನ ಅವರು ಬಹಳ ಬೇಗ ಬಿಡುಗಡೆ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಇನ್ನು ರೋಲ್ ಪ್ಲೇಡ್ ಬೈ ಕೋಎನ್ಸೈಮ್ಸ್ ಇನ್ ಹ್ಯೂಮನ್ ಫುಡ್ ಅಂತಂದ್ರೆ ನಾವು ಆಹಾರ ಸೇವಿಸುವಾಗ ಅದರಲ್ಲಿ ಬೇರೆ ಬೇರೆ ಎನ್ಸೈಮ್ಗಳು ಅಂತ ಇರುತ್ತವೆ. ಅಂತಂದ್ರೆ ನಮ್ಮ ದೇಹದಲ್ಲಿ ಅಂಗಗಳಿರುತ್ತವೆ, ಅಂಗಗಳ ಒಳಗೆ ಫೈನಲ್ ಆಗಿ ಜೀವಕೋಶಗಳು ಅಂತ ಅತ್ಯಂತ ಚಿಕ್ಕ ದೇಹದ ಭಾಗ. ಆ ಜೀವಕೋಶಗಳಲ್ಲಿ ಪ್ರೋಟೀನ್ಗಳು ಮತ್ತೆ ಬೇರೆ ಬೇರೆ ಕಿಣ್ವಗಳು ಅಂತ ಇರುತ್ತವೆ. ಆ ಕಿಣ್ವಗಳ ಮೂಲಕ ಒಂದು ಸೆಲ್ ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ಕಿಣ್ವಗಳಿಗೆ, ಆ ಒಂದು ಎನ್ಸೈಮ್ಗಳಿಗೆ ಹೆಲ್ಪ್ ಮಾಡೋದು ಕೋಎನ್ಸೈಮ್ಗಳು, ಸಹ ಕಿಣ್ವಗಳು. ಕೋಎನ್ಸೈಮ್ಸ್ ಹೆಲ್ಪ್ ಎನ್ಸೈಮ್ಸ್ ವರ್ಕ್ ಬೆಟರ್. ಇಲ್ಲಿ ಕೊಟ್ಟಿರುವಂತದ್ದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. COC9 COC9 ಅಂತ ಕರಿಬಹುದು, COC10, COC9, COC10, ದೀಸ್ ಆರ್ ಅಂತ ಫಿಲಿಮ್ಸ್ ಅಲ್ಲಿ ಕೇಳಿದ್ರೆ ಏನದು, ದೀಸ್ ಆರ್ ಕೋಎನ್ಸೈಮ್ಸ್, ಸಹ ಕಿಣ್ವಗಳು. ಏನ್ ಮಾಡುತ್ತೆ ಅಂತಂದ್ರೆ ದೇ ಆರ್ ನ್ಯಾಚುರಲ್ ಮಾಲಿಕ್ಯೂಲ್ಸ್
ಇಟ್ ಹೆಲ್ಪ್ ಎನ್ಸೈಮ್ಸ್ ಇನ್ ಅವರ್ ಬಾಡಿ ಟು ಪ್ರೊಡ್ಯೂಸ್ ಎನರ್ಜಿ, ಎಸ್ಪೆಷಲಿ ಇನ್ ಮೈಟೋಕಾಂಡ್ರಿಯಾ, ಒಂದು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತೇವೆ ಮೈಟೋಕಾಂಡ್ರಿಯಾಕ್ಕೆ. ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿಯನ್ನ ಉತ್ಪಾದನೆ ಮಾಡಲಿಕ್ಕೆ ಈ ಒಂದು ಸಹಕಿಣ್ವಗಳು ಹೆಲ್ಪ್ ಮಾಡುತ್ತೆ. ಕಾಕ್ಟೆನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ಗನ್ಸ್ ಲೈಕ್ ದ ಹಾರ್ಟ್ ದಟ್ ನೀಡ್ ಲಾಟ್ ಆಫ್ ಎನರ್ಜಿ. ಹೃದಯಕ್ಕೆ ಬಹಳಷ್ಟು ಶಕ್ತಿ ಬೇಕಾಗುತ್ತೆ, ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಕಾಕ್ಟೆನ್ ಬಹಳ ಮುಖ್ಯ. ಇನ್ನು ಕಾಕ್ಟೆನ್ ಇಸ್ ಇಂಪಾರ್ಟೆಂಟ್ ಫಾರ್ ಹೆಲ್ತ್ ಇವನ್ ದೋ ವಿ ಗೆಟ್ ಕಾಕ್ನೈನ್ ಫ್ರಮ್ ಫುಡ್ಸ್ ಲೈಕ್ ರೈಸ್, ವೀಟ್, ಕಾರ್ನ್. ಈಗ ಅಕ್ಕಿ ಮತ್ತೆ ವೀಟ್, ಗೋಧಿ, ಕಾರ್ನ್, ಜೋಳ, ಈ ರೀತಿ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳಿಂದ ನಾವು ಕಾಕ್ನೈನ್ ಅನ್ನ ಪಡ್ಕೊಳ್ತೇವೆ. ಅವರ್ ಬಾಡಿ ನೀಡ್ಸ್ ಮೋರ್ ಕಾಕ್ಟೆನ್, ಆದ್ರೆ ನಮ್ಮ ದೇಹಕ್ಕೆ ಬಹುಮುಖ್ಯವಾಗಿ ಬೇಕಾಗಿರೋದು ಕಾಕ್ಟೆನ್, ಎಸ್ಪೆಷಲಿ ವಿತ್ ಏಜ್, ಜೆನೆಟಿಕ್ ಇಶ್ಯೂಸ್ ಆರ್ ಬ್ರೈನ್ ಪ್ರಾಬ್ಲಮ್ಸ್. ಅದರಲ್ಲೂ ಮುಖ್ಯವಾಗಿ ವಯಸ್ಸು ಹೆಚ್ಚಾಗ್ತಾ ಇರೋರು, ಮತ್ತೆ ಆನುವಂಶಿಕ ಸಮಸ್ಯೆಗಳಿರೋರು, ಜೆನೆಟಿಕಲಿ ಡಿಸೀಸ್ ಅಂತ ಹೇಳ್ತೀವಲ್ವಾ, ಮತ್ತೆ ಮೆದುಳಿನ ಸಮಸ್ಯೆ ಇರೋರಿಗೆ ಕಾಕ್ಟೆನ್ ಬಹಳ ಮುಖ್ಯ. ಸೈಂಟಿಸ್ಟ್ ಹ್ಯಾವ್ ಫೌಂಡ್ ದಟ್ ಆಡಿಂಗ್ ಕಾಕ್ಟೆನ್ ಹೆಲ್ಪ್ಸ್ ಪೀಪಲ್ ವಿತ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್. ಅಂದ್ರೆ ಈ ಒಂದು ಕಾಕ್ಟೆನ್ ಅನ್ನ ಫುಡ್ ಅಲ್ಲಿ ಆಡ್ ಮಾಡೋದ್ರಿಂದ ಈ ನರಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಸಮಸ್ಯೆಗಳಿರೋರು ಇದರಿಂದ ಬಹಳ ಬೇಗ ಚೇತರಿಕೆಯನ್ನು ಕಾಣಬಹುದು. ಸೈಂಟಿಸ್ಟ್ ಆರ್ ಮೇಕಿಂಗ್ ಫುಡ್ ರಿಚರ್ ಇನ್ ಕಾಕ್ಟೆನ್. ಈಗ ಅದಕ್ಕೋಸ್ಕರ ವಿಜ್ಞಾನಿಗಳು ಆಹಾರದಲ್ಲಿ ಆ ಕಾಕ್ಟೆನ್ ಅನ್ನ ಸೇರಿಸಿ ಆಹಾರನ ಇನ್ನಷ್ಟು ಉತ್ಕೃಷ್ಟಗೊಳಿಸ್ತಾ ಇದ್ದಾರೆ. ಯೂಸಿಂಗ್ ಜೀನ್ ಎಡಿಟಿಂಗ್ ಟೂಲ್ಸ್, ಅದರಲ್ಲಿ ಯೂಸ್ ಮಾಡ್ತಾ ಇರೋದು ಜೀನ್ ಅನ್ನ ಎಡಿಟ್ ಮಾಡುವಂತ ಒಂದು ಟೂಲ್ ಇದೆ, ಕ್ರಿಸ್ಪರ್ ಅಂತ. ಅದನ್ನ ಯೂಸ್ ಮಾಡಿಕೊಂಡು ರಿಸರ್ಚರ್ಸ್ ಹ್ಯಾವ್ ಮಾಡಿಫೈಡ್ ರೈಸ್ ಅಂಡ್ ಅದರ್ ಪ್ಲಾಂಟ್ಸ್. ಈಗ ಅಕ್ಕಿ ಮತ್ತೆ ಬೇರೆ ಬೇರೆ ಸಸ್ಯಗಳನ್ನೇ ಮಾಡಿಫಿಕೇಶನ್ ಮಾಡಿಬಿಡ್ತಾರೆ ಟು ಮೇಕ್ ದಮ್ ಪ್ರೊಡ್ಯೂಸ್ ಮೋರ್ ಕಾಕ್ಟೆನ್. ಮಾಡಿಫಿಕೇಶನ್ ಮಾಡಿದ್ಮೇಲೆ ಆ ಒಂದು ಅಕ್ಕಿ ಅಥವಾ ಬೇರೆ ಬೇರೆ ಸಸ್ಯಗಳಲ್ಲಿ ಕಾಕ್ಟೆನ್ ಪ್ರಮಾಣ ಹೆಚ್ಚು ನಮಗೆ ಸಿಗುತ್ತೆ. ಟರ್ನಿಂಗ್ ಕ್ರಾಪ್ಸ್ ಇಂಟು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ರಿಚ್ ಸಪ್ಲಿಮೆಂಟ್ಸ್. ಹಾಗಾಗಿ ಮುಖ್ಯವಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲೇ ನಮ್ಮ ದೇಹಕ್ಕೆ ಬೇಕಾದಂತಹ ಗುಣಗಳನ್ನ ಅವರು ಆಡ್ ಮಾಡ್ತಾ ಇದ್ದಾರೆ. ಕಾಕ್ಟೆನ್ ಅನ್ನುವಂಥದ್ದು ಅದಕ್ಕೊಂದು ಉದಾಹರಣೆ. ಏನು ಅಂತ ನೆನಪಿಟ್ಕೊಳ್ಳಿ, ಇದು ಕೋ ಎನ್ಸೈಮ್ಸ್, ಸಹಕಿಣ್ವಗಳು. ಇದಾದ ನಂತರ ಮುಂದಿನದು ಚೀನಾಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ಇದೆ ನೋಡಿ. ಚೀನಾ ವಿಲ್ ವೆಪನೈಸ್ ಬಯೋಟೆಕ್, ಮೇ ಕ್ರಿಯೇಟ್ AI ಪವರ್ಡ್ ಸೂಪರ್ ಸೋಲ್ಜರ್ಸ್, ಸೇಸ್ US ಪ್ಯಾನಲ್. US ಒಂದು ಪ್ಯಾನಲ್ ಅಲ್ಲಿನ ಒಂದು ಏನ್ ಹೇಳ್ತಾ ಇದೆ ಅಂತಂದ್ರೆ, ಚೀನಾಸ್ ಡಾಮಿನೆನ್ಸ್ ಇನ್ ಬಯೋಟೆಕ್ನಾಲಜಿ. ಚೀನಾ ಜೈವಿಕ ತಂತ್ರಜ್ಞಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಚೀನಾ ಹ್ಯಾಸ್ ಮೇಡ್ ಬಯೋಟೆಕ್ನಾಲಜಿ ಟಾಪ್ ಪ್ರಯಾರಿಟಿ ಫಾರ್ ದಿ ಪಾಸ್ಟ್ 20 years. ಕಳೆದ 20 ವರ್ಷಗಳಿಂದ ಜೈವಿಕ ತಂತ್ರಜ್ಞಾನ ಅನ್ನೋದು ಅದರ ಪ್ರಮುಖ ಆದ್ಯತೆ. ಅಂಡ್ ಇಸ್ ಕ್ವಿಕ್ಲಿ ಬಿಕಮಿಂಗ್ ಅ ಡಾಮಿನೆಂಟ್ ಪ್ಲೇಯರ್ ಇನ್ ದ ಫೀಲ್ಡ್. ದ US ನ್ಯಾಷನಲ್ ಸೆಕ್ಯೂರಿಟಿ ಕಮಿಷನ್ ವಾರ್ನ್ಸ್ ದಟ್ ಚೀನಾ ಮೈಟ್ ಯೂಸ್ ದಿಸ್ ಟೆಕ್ನಾಲಜಿ ಫಾರ್ ಮಿಲಿಟರಿ ಪರ್ಪಸಸ್. ಈಗ ಚೀನಾ ಆ ಒಂದು ಬಯೋಟೆಕ್ನಾಲಜಿಯನ್ನ ವೆಪನೈಸ್ ಅಂತಂದ್ರೆ ಅದನ್ನೇ ಶಸ್ತ್ರದ ರೀತಿ ಯೂಸ್ ಮಾಡ್ಕೊಳ್ಬಹುದು. ಇನ್ಕ್ಲೂಡಿಂಗ್ ಕ್ರಿಯೇಟಿಂಗ್ ಸೂಪರ್ ಸೋಲ್ಜರ್ಸ್, ಸೂಪರ್ ಸೈನಿಕರನ್ನ ಕ್ರಿಯೇಟ್ ಮಾಡಲಿಕ್ಕೆ. ಎನ್ಹಾನ್ಸ್ಡ್ ವಿತ್ ಜೆನೆಟಿಕ್ ಮಾಡಿಫಿಕೇಶನ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದ್ರೆ ಜೆನೆಟಿಕಲಿ ಮಾಡಿಫೈ ಮಾಡೋದು, ಅದರ ಜೊತೆ ಕೃತಕ ಬುದ್ಧಿ ಮತ್ತೆ AI ಅನ್ನ ಯೂಸ್ ಮಾಡೋದು. ಇದ್ರ ಮೂಲಕ ಸೂಪರ್ ಸೋಲ್ಜರ್ಗಳನ್ನ ಕ್ರಿಯೇಟ್ ಮಾಡಬಹುದು ಚೀನಾ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಅಮೆರಿಕದ ಭದ್ರತಾ ಆಯೋಗ ಎಚ್ಚರಿಸ್ತಾ ಇದೆ ಅಮೆರಿಕದ ಸರ್ಕಾರಕ್ಕೆ. ಅರ್ಜೆನ್ಸಿ ಫಾರ್ US ಆಕ್ಷನ್. ಹಾಗಾದ್ರೆ ಏನ್ ಮಾಡಬೇಕು? ದ US ನೀಡ್ಸ್ ಟು ಆಕ್ಟ್ ಸ್ವಿಫ್ಟ್ಲಿ ವಿತ್ ಇನ್ ದ ನೆಕ್ಸ್ಟ್ 3 years ಟು ರಿಮೇನ್ ಕಾಂಪಿಟೇಟಿವ್ ಇನ್ ಬಯೋಟೆಕ್ನಾಲಜಿ. 3 ವರ್ಷದೊಳಗೆ ಎಚ್ಚೆತ್ಕೊಂಡ್ರೆ ಒಳ್ಳೆಯದು, ಇಲ್ದಿದ್ರೆ ಅಮೆರಿಕ ಹಿಂದ್ ಬಿದ್ಬಿಡುತ್ತೆ. ಇಫ್ ದೇ ಡೋಂಟ್, ದೇ ರಿಸ್ಕ್ ಫಾಲಿಂಗ್ ಟೂ ಫಾರ್ ಬಿಹೈಂಡ್ ಟು ರಿಕವರ್, ಅಕಾರ್ಡಿಂಗ್ ಟು ಕಮಿಷನ್ ರಿಪೋರ್ಟ್. ಒಂದು ವೇಳೆ ಬಹಳ ಬೇಗ ಈ ಕ್ಷೇತ್ರದಲ್ಲಿ ಮುಂದೆ ಹೋಗದೆ ಇದ್ರೆ ಅಮೆರಿಕ ಯಾವಾಗಲೂ ಹಿಂದೆ ಇದ್ಬಿಡುತ್ತೆ. ಕೊಲಾಬರೇಷನ್ ವಿತ್ ಗ್ಲೋಬಲ್ ಪಾರ್ಟ್ನರ್ಸ್. US should collaborate with international partners such as India, which is focused on cost effective biomanufacturing. ನಮ್ಮ ದೇಶದಲ್ಲಿ ನೀವು ನೋಡಿದ್ರೆ ಕೋವಿಡ್ ಟೈಮ್ನಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಅನ್ನು ಉತ್ಪಾದಿಸಿದ್ವಿ. ಹಾಗಾಗಿ ಅಮೆರಿಕ ಈಗ ಕಡಿಮೆ ಖರ್ಚಿನಲ್ಲಿ ಇಂತಹ ಬಯೋಟೆಕ್ನಾಲಜಿ ಡೆವಲಪ್ ಮಾಡುವಂತಹ ಭಾರತದಂತಹ ದೇಶದ ಜೊತೆ ಕೈ ಜೋಡಿಸಬೇಕು, ಎಸ್ಪೆಷಲಿ ಫಾರ್ ವ್ಯಾಕ್ಸಿನ್ಸ್. ದ ರಿಪೋರ್ಟ್ ಸಜೆಸ್ಟ್ ಡೇಟಾ ಶೇರಿಂಗ್ ಅಗ್ರಿಮೆಂಟ್ಸ್ ಅಂಡ್ ಪೂಲಿಂಗ್ ರಿಸೋರ್ಸಸ್ ಟು ಸ್ಟ್ರೆಂಥನ್ ಬಯೋಟೆಕ್ನಾಲಜಿ ಎಫರ್ಟ್ಸ್. ಹಾಗಾಗಿ ಭಾರತದ ಜೊತೆ ಕೈ ಜೋಡಿಸಿ ಮುಖ್ಯವಾಗಿ ತಂತ್ರಜ್ಞಾನಗಳನ್ನ ಹೆಚ್ಚು ಅಭಿವೃದ್ಧಿಗೊಳಿಸಬೇಕು, ಮತ್ತೆ ಡೇಟಾಗಳನ್ನ ಪರಸ್ಪರ ಹಂಚಿಕೊಳ್ಳುವುದು, ಸಂಪನ್ಮೂಲಗಳನ್ನ ಒಟ್ಟಾಗಿ ಸೇರಿಸಿ ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅಮೆರಿಕಕ್ಕೆ ಅದು ಸಲಹೆಯನ್ನ ಕೊಟ್ಟಿದೆ. ಇದು ನಿನ್ನೆದಾಗಿತ್ತು ಇಷ್ಟು. ಇವತ್ತಿನ ನೋಡೋದಾದ್ರೆ 5 feared dead in Jammu and Kashmir as cloud burst wreak havoc. ಕ್ಲೌಡ್ ಬಸ್ಟ್ ಅಂತಂದ್ರೆ ಮೇಘಸ್ಫೋಟ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರೋದು. caused a big damage, at least 5 people are feared dead and many vehicles were destroyed or buried in landslides. ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇದೆ, 5 ಜನ ಸಾವನ್ನಪ್ಪಿರಬಹುದು, ಮತ್ತೆ ಅನೇಕ ವಾಹನಗಳು ನಾಶ ಆಗಿದೆ ಅಥವಾ ಹೂತ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ.
ಓವರ್ 100 ಪೀಪಲ್ ವರ್ ರೆಸ್ಕ್ಯೂಡ್. ಸುಮಾರು 100ಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಿದ್ದಾರೆ. ಬಟ್ ಮೆನಿ ವರ್ ಲೆಫ್ಟ್ ಸ್ಟ್ಯಾಂಡೆಡ್. ಆದ್ರೆ ಹಲವರು ಸಿಕ್ಕಾಕೊಂಡಿದ್ದಾರೆ ಇನ್ನು. ಗವರ್ಮೆಂಟ್ ಹ್ಯಾಸಂಟ್ ಯೆಟ್ ಶೇರ್ಡ್ ದ ಅಫಿಷಿಯಲ್ ನಂಬರ್ ಆಫ್ ಪೀಪಲ್ ಹೂ ಡೈಡ್ ಆರ್ ಗಾಟ್ ಇಂಜೂರ್ಡ್. ಸರ್ಕಾರ ಒಟ್ಟು ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನ ಇನ್ನು ಬಿಡುಗಡೆ ಮಾಡಿಲ್ಲ. ಇದಾದ ನಂತರ ಆಲ್ ಐಸ್ ಆನ್ ಲೈಕ್ಲಿ ಪಾಲಿಸಿ ಸ್ಟೇಟ್ಮೆಂಟ್ ಆಸ್ ವ್ಯಾನ್ಸ್ ಅರೈವ್ಸ್ ಟುಡೇ. ಯಾರು ವ್ಯಾನ್ಸ್ ಅಂತಂದ್ರೆ US ವೈಸ್ ಪ್ರೆಸಿಡೆಂಟ್, ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಇಸ್ ವಿಸಿಟಿಂಗ್ ಇಂಡಿಯಾ. ಅವರು ಭಾರತಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ವಿತ್ ಹಿಸ್ ಫ್ಯಾಮಿಲಿ ಫಾರ್ 4 days. 4 ದಿನಗಳ ಕಾಲ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದಿಸ್ ಇಸ್ ಅ ರೇರ್ ವಿಸಿಟ್ ಅಂಡ್ ಹಿ ವಿಲ್ ಗೋ ಟು ಡೆಲ್ಲಿ, ಆಗ್ರಾ ಅಂಡ್ ಜೈಪುರ್. ದೆಹಲಿ, ಆಗ್ರಾ, ಜೈಪುರಕ್ಕೆ ಇವರು ಹೋಗ್ತಾ ಇದ್ದಾರೆ. ಹಿ ಇಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಅನ್ ಇಂಪಾರ್ಟೆಂಟ್ ಸ್ಪೀಚ್ ಇನ್ ಜೈಪುರ್. ಜೈಪುರದಲ್ಲಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಭಾಷಣವನ್ನ ಮಾಡಬಹುದು, ಒಂದು ಪ್ರಮುಖವಾದ ಭಾಷಣ ಮಾಡಬಹುದು ಅಬೌಟ್ ಇಂಡಿಯಾ US ರಿಲೇಷನ್ಸ್, ಭಾರತ ಮತ್ತು ಅಮೆರಿಕದ ಸಂಬಂಧದ ಕುರಿತಾಗಿ, ವಿಚ್ ಮೆನಿ ಪೀಪಲ್ ಆರ್ ಈಗರ್ಲಿ ವೇಟಿಂಗ್ ಟು ಹಿಯರ್. ಅವ್ರು ಏನ್ ಹೇಳ್ಬಹುದು ಅಂತ ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ. ಇದಾದ ನಂತರ ಮುಂದಿನದು ಎಡಿಟೋರಿಯಲ್. ಟ್ಯಾಕಲ್ ಹೀಟ್ ವೇವ್ಸ್ ವಿತ್ ಶಾರ್ಟ್ ಅಂಡ್ ಲಾಂಗ್ ಟರ್ಮ್ ಮೆಜರ್ಸ್. ಹೀಟ್ ವೇವ್ಸ್ ಅಂತಂದ್ರೆ ಬಿಸಿ ಗಾಳಿ ಅಥವಾ ಶಾಖದ ಅಲೆಗಳು. ಹೀಟ್ ವೇವ್ಸ್ ಆರ್ ಗೆಟಿಂಗ್ ವರ್ಸ್ ಇನ್ ಇಂಡಿಯಾ. ಇನ್ನಷ್ಟು ಉಲ್ಬಣಗೊಳ್ಳೋದು ಅಂತಂದ್ರೆ ಜಾಸ್ತಿ ಆಗ್ತಾ ಇದೆ. ದೇ ಆರ್ ಕಮಿಂಗ್ ಅರ್ಲಿಯರ್, ಲಾಸ್ಟಿಂಗ್ ಲಾಂಗರ್. ಎಷ್ಟು ಯಾವ ಹಂತದಲ್ಲಿ ಅವರು ಬರಬೇಕಾಗಿತ್ತು ಹೀಟ್ ವೇವ್ಸ್ಗಳು, ಅವು ಮೊದಲೇ ಬರ್ತಾ ಇವೆ. ಮತ್ತೆ ಲಾಸ್ಟಿಂಗ್ ಲಾಂಗರ್, ಬಹಳಷ್ಟು ದಿನಗಳ ಕಾಲ ಹಾಗೆ ಇರ್ತಾ ಇವೆ. ಕಾಸಿಂಗ್ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಹೀಟ್ ಸ್ಟ್ರೆಸ್ ವಿಚ್ ಕ್ಯಾನ್ ಡ್ಯಾಮೇಜ್ ಆರ್ಗನ್ಸ್ ಅಂಡ್ ಇವನ್ ಕಾಸ್ ಡೆತ್. ಮತ್ತೆ ಶಾಖದ ಒತ್ತಡದಿಂದ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಉಂಟಾಗತ್ತೆ, ಮತ್ತೆ ಅಂಗಗಳಿಗೆ, ದೇಹದ ಅಂಗಗಳಿಗೆ ಹಾನಿ ಆಗುತ್ತೆ. ಕೆಲವೊಂದ್ಸಾರಿ ಸಾವಿಗೂ ಸಹ ಈ ಒಂದು ಹೀಟ್ ವೇವ್ಸ್ಗಳು ಕಾರಣ ಆಗಬಹುದು. ಪೂರ್ ಅಂಡ್ ಔಟ್ಡೋರ್ ವರ್ಕರ್ಸ್ ಸಫರ್ ದ ಮೋಸ್ಟ್. ಮುಖ್ಯವಾಗಿ ಬಡವರು ಮತ್ತೆ ಹೊರಾಂಗಣ ಕಾರ್ಮಿಕರು ಅಂತಂದ್ರೆ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರೋರು, ಫಾರ್ಮರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು, ಮತ್ತೆ ವಿಮೆನ್, ಎಲ್ಡರ್ಲಿ ಅಂತ ವಯಸ್ಸಾದವರು, ಇವರಿಗೆಲ್ಲ ಈಗ ಸಮಸ್ಯೆಗಳು ಬರಬಹುದು. ಹೀಟ್ ಸ್ಟ್ರೆಸ್ ರೆಡ್ಯೂಸ್ ದಿ ವರ್ಕ್ ಅವರ್ಸ್. ಯಾವಾಗ ಬಿಸಿಲು ಜಾಸ್ತಿ ಆಗುತ್ತೋ, ಜಾಸ್ತಿ ಆಗ್ಬಿಟ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗೆ ಆವಾಗ ಕೆಲಸ ಯಾವಾಗ ಕಡಿಮೆ ಆಗುತ್ತೋ ಇನ್ಕಮ್ ಕಡಿಮೆ ಆಗ್ಬಿಡುತ್ತೆ, ಆದಾಯ ಕಡಿಮೆ ಆಗುತ್ತೆ. ಅಂಡ್ ಕ್ಯಾನ್ ಇವನ್ ಲೀಡ್ ಟು ಜಾಬ್ ಲಾಸ್. ಎಷ್ಟೋ ಕಡೆ ಅಂಗಡಿಗಳನ್ನ ಅಥವಾ ಒಂದು ಕಾರ್ಖಾನೆಗಳನ್ನ ಮುಚ್ಚಿಬಿಡ್ತಾರೆ. ಅದರಿಂದ ಎಷ್ಟು ಜನರು ನಮ್ಮ ಕೆಲಸವನ್ನ ಕಳ್ಕೊಳ್ಬೇಕಾಗಬಹುದು. ಮೋಸ್ಟ್ ಸಿಟೀಸ್ ಹ್ಯಾವ್ ಹೀಟ್ ಆಕ್ಷನ್ ಪ್ಲಾನ್ಸ್. ಎಷ್ಟೋ ಒಂದು ನಗರಗಳಲ್ಲಿ ಒಂದು ಶಾಖ ಕ್ರಿಯಾ ಯೋಜನೆಗಳು, ಅಂದ್ರೆ ಇದಕ್ಕೆ ಈ ಒಂದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ಅನ್ನುವಂತ ಒಂದು ಪ್ಲಾನ್ ಇದೆ. ಬಟ್ ದೇ ನೀಡ್ ಬೆಟರ್ ಇಂಪ್ಲಿಮೆಂಟೇಷನ್. ಪ್ಲಾನ್ ಇದೆ, ಆದ್ರೆ ಅದು ಅನುಷ್ಠಾನಗೊಂಡಿಲ್ಲ. ದೀಸ್ ಪ್ಲಾನ್ಸ್ ಶುಡ್ ಇನ್ಕ್ಲೂಡ್ ಅರ್ಲಿ ವಾರ್ನಿಂಗ್ಸ್. ಇಂತಹ ಪ್ಲಾನ್ಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳೋದು ಹೇಗೆ, ಅವೇರ್ನೆಸ್, ಜನರಿಗೆ ಜಾಗೃತಿ ಮೂಡಿಸೋದು. ಎಮರ್ಜೆನ್ಸಿ ಹೆಲ್ತ್ ಕೇರ್, ತುರ್ತು ಆರೋಗ್ಯ ರಕ್ಷಣೆ ಹೇಗೆ ಮಾಡೋದು. ಕೂಲ್ ಸ್ಪೇಸಸ್ ಅಂತಂದ್ರೆ ತಂಪಾದ ಸ್ಥಳಗಳನ್ನ ನಿರ್ಮಿಸೋದು. ಲಾಂಗ್ ಟರ್ಮ್ ಆಕ್ಷನ್ಸ್ ಲೈಕ್ ಪ್ಲಾಂಟಿಂಗ್ ಟ್ರೀಸ್ ಅಂಡ್ ಯೂಸಿಂಗ್ ಕೂಲ್ ರೂಫ್ಸ್. ಅದೇ ರೀತಿ ದೀರ್ಘಕಾಲಿಕವಾಗಿ ನಮಗೆ ಉಪಯೋಗ ಆಗ್ಲಿಕ್ಕೆ ಮರಗಳನ್ನ ನೆಡೋದು, ಮತ್ತೆ ತಂಪಾದ ಛಾವಣಿಗಳನ್ನ ಬಳಸೋದು. ಈ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು, ಬರೀ ಪ್ಲಾನ್ ಮಾಡೋದು ಮಾತ್ರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ವಿ ನೀಡ್ ಬೋತ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಸ್ಟೆಪ್ಸ್. ಹಾಗಾಗಿ ಒಂದು ಸಮಸ್ಯೆ ಬಂದಾಗ ಮೊದಲನೇದು ಶಾರ್ಟ್ ಟರ್ಮ್ ಆಗಿ ಈ ಕ್ಷಣಕ್ಕೆ ಏನ್ ಮಾಡ್ಬೇಕು ಅನ್ನೋದು ಸಹ ನಮ್ಗೆ ಗೊತ್ತಿರಬೇಕು. ಅದೇ ರೀತಿ ಲಾಂಗ್ ಟರ್ಮ್, ದೀರ್ಘಕಾಲದಲ್ಲಿ ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ಇಂಥ ಸಮಸ್ಯೆ ಮತ್ತೆ ಮತ್ತೆ ಬರದೇ ಇರೋ ರೀತಿ ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದನ್ನ ಸಹ ನಾವು ತಲೆಯಲ್ಲಿ ಇಟ್ಕೋಬೇಕು. ಇದರಲ್ಲಿ ಮುಖ್ಯವಾಗಿ ಮೇಕಿಂಗ್ ಡ್ರಿಂಕಿಂಗ್ ವಾಟರ್ ಈಸಿಲಿ ಅವೈಲೇಬಲ್. ಕುಡಿಯುವ ನೀರು ಬೇಕಾದವರಿಗೆ ಬೇಕಾದಾಗ ಸಿಗೋದು. ಚೇಂಜಿಂಗ್ ವರ್ಕ್ ಟೈಮಿಂಗ್ಸ್, ಕೆಲಸದ ವೇಳೆನ ಬದಲಾಯಿಸೋದು. ಇಂಪ್ರೂವಿಂಗ್ ಬಿಲ್ಡಿಂಗ್ಸ್, ಹೀಟ್ ಜಾಸ್ತಿ ಆಗದೇ ಇರೋ ರೀತಿ ಬಿಲ್ಡಿಂಗ್ ಅಲ್ಲಿ ಬೇರೆ ಬೇರೆ ಮಾಡಿಫಿಕೇಶನ್ ಮಾಡೋದು. ಗಿವಿಂಗ್ ಫಿನಾನ್ಷಿಯಲ್ ಹೆಲ್ಪ್ ಟು ಪುವರ್ ವರ್ಕರ್ಸ್ ಡ್ಯೂರಿಂಗ್ ಎಕ್ಸ್ಟ್ರೀಮ್ ಹೀಟ್. ಮತ್ತೆ ತುಂಬಾ ಬಿಸಿಲಿದ್ದಾಗ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿಕ್ಕೆ ಬಡವರಿಗೆ ಆರ್ಥಿಕ ಸಹಾಯವನ್ನು ಕೊಡೋದು, ಅವರಿಗೆ ಹಣಕಾಸಿನ ಸಹಾಯವನ್ನು ಕೊಡೋದು. ಇಷ್ಟು ಇದರಲ್ಲಿ ಬರುತ್ತೆ. ಇದಾದ ನಂತರ ಲಾ ಆಫ್ ಲ್ಯಾಂಡ್ ಅಂತ ಒಂದು ಚಿಕ್ಕ ಎಡಿಟೋರಿಯಲ್ ಇದೆ. ನಿಮಗೆ ಅದು ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇರಬಹುದು. ಸುಪ್ರೀಂ ಕೋರ್ಟ್ ಇಸ್ ರಿವ್ಯೂವಿಂಗ್ ದಿ ನ್ಯೂ ವಕ್ಫ್ ಲಾ ಬಗ್ಗೆ ಮತ್ತೆ ಮತ್ತೆ ನೋಡ್ತಾ ಇದ್ದೇವೆ. ಬಿಕಾಸ್ ಇಟ್ ಗಿವ್ಸ್ ಮೋರ್ ಗವರ್ಮೆಂಟ್ ಕಂಟ್ರೋಲ್ ಓವರ್ ವಕ್ಫ್ ಪ್ರಾಪರ್ಟೀಸ್. ವಕ್ಫ್ ಆಸ್ತಿಗಳ ಮೇಲೆ ಸರ್ಕಾರಕ್ಕೆ ಹೆಚ್ಚಿನ ನಿಯಂತ್ರಣ ಇದು ನೀಡ್ತಾ ಇದೆ. ಅಂಡ್ ಟೇಕ್ಸ್ ಅವೇ ಸಮ್ ಪವರ್ಸ್ ಫ್ರಮ್ ದಿ ಮುಸ್ಲಿಂ ಕಮ್ಯುನಿಟಿ. ಮುಸ್ಲಿಂ ಸಮುದಾಯದ ಕೆಲವು ಅಧಿಕಾರಗಳನ್ನ ಸರ್ಕಾರ ಕಸಿದುಕೊಳ್ತಾ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ದ ಲಾ ರಿಮೂವ್ಸ್ ವಕ್ಫ್ ಬೈ ಯೂಸರ್, which means many old Muslim religious places without official documents may lose protection even though they have been used for years. ಎಷ್ಟು ವರ್ಷಗಳಿಂದ ಮುಸ್ಲಿಂ ಪ್ರಾಪರ್ಟಿ ಅಂತ ಮೇಂಟೈನ್ ಹಾಕೊಂಡು ಬಂದಿರೋದು, ಈಗ ಸರಿಯಾದ ಡಾಕ್ಯುಮೆಂಟ್ ಇಲ್ಲದೆ ಇದ್ರೆ ಅದು ಈಗ ಅದರ ರಕ್ಷಣೆಯನ್ನು ಕಳ್ಕೊಳ್ಬಹುದು. ಅಂತಂದ್ರೆ ವಕ್ಫ್ ಅಡಿಯಲ್ಲಿ ಅದು ಬರೋದಿಲ್ಲ ಈಗ ಅಂತ ಇದರಲ್ಲಿ ಹೇಳಿದ್ದಾರೆ. ಸಮ್ ಪಾರ್ಟ್ಸ್ ಆಫ್ ದಿ ಲಾ ಆರ್ ಸೀನ್ ಆಸ್ ಅನ್ಫೇರ್. ಅಂತಂದ್ರೆ ಕೆಲವೊಂದು ಭಾಗಗಳನ್ನ ನಾವು ಅನ್ಯಾಯ ಅಂತ ಪರಿಗಣಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಅಲೋವಿಂಗ್ ನಾನ್ ಮುಸ್ಲಿಮ್ಸ್ ಇನ್ ವಕ್ಫ್ ಬೋರ್ಡ್, ಮುಸ್ಲಿಂ ಬಿಟ್ಟು ಬೇರೆಯವರನ್ನು ಸಹ
ವಕ್ಫ್ ಬೋರ್ಡ್ಗೆ ಅವಕಾಶ ಕೊಡೋದು, ನಾಟ್ ಕನ್ಸಲ್ಟಿಂಗ್ ದಿ ಮುಸ್ಲಿಂ ಕಮ್ಯುನಿಟಿ ಪ್ರಾಪರ್ಲಿ, ಮುಸ್ಲಿಂ ಸಮುದಾಯವನ್ನ ಸರಿಯಾಗಿ ನಾವು ಅವರ ಸಲಹೆನ ಸರಿಯಾಗಿ ತೆಗೆದುಕೊಳ್ಳದೆ ಇರೋದು. ದಿಸ್ ರೈಸಸ್ ಕನ್ಸರ್ನ್ಸ್ ಅಬೌಟ್ ರಿಲಿಜಿಯಸ್ ಫ್ರೀಡಮ್ ಅಂಡ್ ಇಕ್ವಾಲಿಟಿ. ಇದೆಲ್ಲ ಏನ್ ಹೇಳುತ್ತೆ, ನಮ್ಮ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಮತ್ತೆ ಸಮಾನತೆ ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಬಗ್ಗೆ ಕಳವಳಗಳನ್ನ ಹುಟ್ಟುಹಾಕುತ್ತೆ ಅಂತ ಈ ಒಂದು ಎಡಿಟೋರಿಯಲ್ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಇಸ್ರೋದವರ ಬಗ್ಗೆ ಒಂದು ಮಾಹಿತಿ ಇದೆ. ಇಸ್ರೋ ಸ್ಯಾಟಲೈಟ್ ಫೋರ್ಕಾಸ್ಟ್ ವೀಟ್ ಪ್ರೊಡಕ್ಷನ್ ಅಸೆಸ್ ಕ್ರಾಪ್ ಕಂಡೀಷನ್. ಈ ಕಡೆ ಇನ್ನೊಂದಿತ್ತು ಎನಾಬ್ಲಿಂಗ್ ಲೆಜಿಸ್ಲೇಷನ್ ಅಂತ. ಇದರಲ್ಲಿ ಈಗ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂತ ಇರ್ತಾರಲ್ವಾ, ವಿಶೇಷ ಚೇತನರು, ಅವರಿಗೂ ಸಹ ಲೋಕಲ್ ಬಾಡಿಗಳಲ್ಲಿ ಅಂತಂದ್ರೆ ಈಗ ಪಂಚಾಯತ್ ಮತ್ತು ಬೇರೆ ಬೇರೆ ಸ್ಥಳೀಯ ವ್ಯವಸ್ಥೆಗಳಲ್ಲಿ ಅವರಿಗೂ ಸಹ ನಾಮಿನೇಷನ್ ಮಾಡಲಿಕ್ಕೆ, ಚುನಾವಣೆಗಳಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ಒಳ್ಳೆಯ ಒಂದು ಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಮತ್ತೇನಾದ್ರೂ ಸರ್ಕಾರ ಬೇರೆ ಬೇರೆ ಹೊಸ ಹೊಸ ತಗೊಂಡ್ಬಂದ್ರೆ ಆವಾಗ ಮತ್ತೆ ನೋಡೋಣ. ಮುಖ್ಯವಾಗಿ ತಮಿಳುನಾಡು ಮತ್ತೆ ಕೆಲವು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ಇಸ್ರೋ ಸ್ಯಾಟಲೈಟ್ಸ್ ಫಾರ್ಕಾಸ್ಟ್ ವೀಟ್ ಪ್ರೊಡಕ್ಷನ್ ಅಸೆಸ್ ಕ್ರಾಪ್ ಕಂಡೀಷನ್. ಇಸ್ರೋ used satellite technology to check wheat crop growth and estimate production during 24-25 ರಾಬಿ ಸೀಸನ್. 2024-25 ರಾಬಿ ಋತುವಿನಲ್ಲಿ ಗೋಧಿ ಬೆಳವಣಿಗೆಯನ್ನು ಪರಿಶೀಲಿಸಲಿಕ್ಕೆ ಇಸ್ರೋ ಉಪಗ್ರಹಗಳನ್ನ ಬಳಸ್ತಾ ಇದೆ. ದೇ ಫೌಂಡ್ ವೀಟ್ ಪ್ರೊಡಕ್ಷನ್ ಇನ್ 8 ಮೇಜರ್ ಸ್ಟೇಟ್ಸ್ ಟು ಬಿ 122.724 ಮಿಲಿಯನ್ ಟನ್ಸ್. ಈ ಉಪಗ್ರಹಗಳ ಮೂಲಕ ಒಂದು 8 ರಾಜ್ಯಗಳಲ್ಲಿ ಗೋಧಿ ಉತ್ಪಾದನೆ 122.724 ಇಷ್ಟು ಮಿಲಿಯನ್ ಟನ್ ಅಷ್ಟಿದೆ ಅಂತ ತಿಳಿದಿದೆ. ದೇ ಮಾನಿಟರ್ಡ್ ಕ್ರಾಪ್ ಏರಿಯಾ ಅಂಡ್ ಹೆಲ್ತ್ ಇನ್ ರಿಯಲ್ ಟೈಮ್. ಅಂತಂದ್ರೆ ಉಪಗ್ರಹಗಳ ಮೂಲಕ ನೈಜ ಸಮಯದಲ್ಲಿ ಬೆಳೆ ಬೆಳೀತಾ ಇರ್ತಕ್ಕಂಥ ಪ್ರದೇಶ ಮತ್ತೆ ಆ ಒಂದು ಬೆಳೆ ಯಾವ ರೀತಿ ಬೆಳೀತಾ ಇದೆ, ಆ ಬೆಳೆಯ ಆರೋಗ್ಯ ಸರಿಯಾಗಿ ಸುರಕ್ಷಿತವಾಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಯೂಸಿಂಗ್ ಸ್ಪೆಷಲ್ ಸ್ಯಾಟಲೈಟ್ಸ್ ಅಂಡ್ ಅಡ್ವಾನ್ಸ್ಡ್ ಮಾಡೆಲ್ಸ್ ಹೆಲ್ಪಿಂಗ್ ಎಟ್ ಅಕ್ಯುರೇಟ್ ಅಂಡ್ ಕ್ವಿಕ್ ಡೇಟಾ ಫಾರ್ ಬೆಟರ್ ಫಾರ್ಮಿಂಗ್ ಅಂಡ್ ಪ್ಲಾನಿಂಗ್. ಇಂತಹ ಒಂದು ಮಾಹಿತಿಗಳಿಂದ ಮುಂದಿನ ದಿನಗಳಲ್ಲಿ ಕೃಷಿನ ಇನ್ನಷ್ಟು ಉತ್ತಮಗೊಳಿಸಲಿಕ್ಕೆ ನಿಖರವಾದಂತಹ ಮಾಹಿತಿ ಸಿಗುತ್ತೆ ಮತ್ತೆ ತ್ವರಿತವಾಗಿ ಸಿಗುತ್ತೆ. ಹಾಗಾಗಿ ಒಳ್ಳೆಯ ಯೋಜನೆಗಳನ್ನ ಮುಂದೆ ನಾವು ಜಾರಿಗೆ ತರಬಹುದು. ಇದಾದ ನಂತರ ಮುಂದೆ ಕಾಲಿಂಗ್ ಔಟ್ ಅಮೆರಿಕನ್ ಟ್ರೇಡ್ ಇಲ್ಲಿಗಾಲಿಟಿ. ಯುಎಸ್ ನ ಟ್ಯಾರಿಫ್ ನ ಬಗ್ಗೆ ಇನ್ನೊಂದು ಆರ್ಟಿಕಲ್. ಯುಎಸ್ ಹ್ಯಾಸ್ ಇಂಪೋಸ್ಡ್ ಇಲ್ಲಿಗಲ್ ಟ್ಯಾರಿಫ್ಸ್ ದಟ್ ಗೋ ಅಗೇನ್ಸ್ಟ್ ಗ್ಲೋಬಲ್ ಟ್ರೇಡ್ ರೂಲ್ಸ್ WTO ನಾರ್ಮ್ಸ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಇದೆ, ಅದರ ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳಿಗೆ ವಿರುದ್ಧ ಆಗಿ ಈಗ ಅಮೆರಿಕ ಸುಂಕಗಳನ್ನ ವಿಧಿಸ್ತಾ ಇದೆ. ಅಂಡ್ ಮೆನಿ ಕಂಟ್ರೀಸ್ ಲೈಕ್ ಚೀನಾ, ಕೆನಡಾ, ಬ್ರೆಜಿಲ್ ಅಂಡ್ ಜಪಾನ್ ಹ್ಯಾವ್ ಓಪನ್ಲಿ ಕ್ರಿಟಿಸೈಸ್ ದಿಸ್ ಮೂವ್ ಅಂಡ್ ಇವನ್ ಫೈಲ್ಡ್ ಲೀಗಲ್ ಕಂಪ್ಲೇಂಟ್ಸ್. ಇದಕ್ಕೋಸ್ಕರ ಚೀನಾ, ಕೆನಡಾ, ಬ್ರೆಜಿಲ್ ಮತ್ತೆ ಜಪಾನ್ ಅಂತಹ ಅನೇಕ ದೇಶಗಳು ಇದನ್ನ ಟೀಕಿಸ್ತಾ ಇವೆ ಮತ್ತೆ WTO ನಲ್ಲಿ ದೂರುಗಳನ್ನ ಸಹ ದಾಖಲಿಸ್ತಾ ಇವೆ. ಇಂಡಿಯಾ ಹ್ಯಾಸ್ ಸ್ಟೇಡ್ ಸೈಲೆಂಟ್ ಆನ್ ದಿಸ್ ಇಶ್ಯೂ. ಆದರೆ ಭಾರತ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಇದೆ. ಲೈಕ್ಲಿ ಬಿಕಾಸ್ ಇಟ್ ಇಸ್ ನೆಗೋಷಿಯೇಟಿಂಗ್ ಅ ಟ್ರೇಡ್ ಡೀಲ್ ವಿತ್ ದ US, ಬಟ್ ಎಕ್ಸ್ಪರ್ಟ್ಸ್ ಸೇ ಇಂಡಿಯಾ ಶುಡ್ ಸ್ಟಿಲ್ ಸ್ಪೀಕ್ ಅಪ್ ಟು ಸಪೋರ್ಟ್ ಫೇರ್ ಟ್ರೇಡ್ ಅಂಡ್ ಗ್ಲೋಬಲ್ ರೂಲ್ಸ್. ಯಾಕೆ ಇಂಡಿಯಾ ಸುಮ್ಮನಿದೆ ಅಂತಂದ್ರೆ, ಕೆಲವರು ಹೇಳೋ ಪ್ರಕಾರ ಈಗ ಸ್ವಲ್ಪ ಮೊದಲು ನೋಡಿದ್ವಲ್ವಾ, ಅಮೆರಿಕ ಭಾರತ ಜೊತೆ ಈಗ ವ್ಯಾಪಾರದ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆಸ್ತಾ ಇರೋದ್ರಿಂದ ಇದರಿಂದ ಭಾರತಕ್ಕೂ ಲಾಭ ಆಗಬಹುದು. ಹಾಗಾಗಿ ಅಮೆರಿಕಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಏನು ಹೇಳ್ತಾ ಇಲ್ಲ, ಸುಮ್ಮನೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಹೀಗಿರಬಾರ್ದು. ಭಾರತ ನ್ಯಾಯಯುತ ವ್ಯಾಪಾರಕ್ಕೋಸ್ಕರ ಮತ್ತೆ ಜಾಗತಿಕ ನಿಯಮಗಳನ್ನ ಎಲ್ಲಾ ದೇಶಗಳು ಬೆಂಬಲಿಸಬೇಕು ಅಂತ ಭಾರತ ಸಹ ಧ್ವನಿ ಎತ್ತಬೇಕು ಅನ್ನೋದು ಕೆಲವರ ವಾದ. ದಿಸ್ ಇಸ್ ಕೀ ಮೂಮೆಂಟ್ ಫಾರ್ ಇಂಡಿಯಾ ಟು ಶೋ ಲೀಡರ್ಶಿಪ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಬೈ ಸ್ಟ್ಯಾಂಡಿಂಗ್ ಅಪ್ ಫಾರ್ ಅ ರೂಲ್ ಬೇಸ್ಡ್ ಗ್ಲೋಬಲ್ ಟ್ರೇಡ್ ಸಿಸ್ಟಮ್ ಅಂಡ್ ಅಪೋಸಿಂಗ್ ಅನ್ಫೇರ್ ಅಂಡ್ ಒನ್ ಸೈಡೆಡ್ ಆಕ್ಷನ್ಸ್. ಅಂದ್ರೆ ಒಂದು ನಿಯಮ ಆಧಾರಿತ ಜಾಗತಿಕ ವ್ಯಾಪಾರ ವ್ಯವಸ್ಥೆ ಅಂತಂದ್ರೆ ಒಂದು ನಿಯಮ ಅಂತಿದ್ಮೇಲೆ ಎಲ್ಲಾ ದೇಶಗಳು ಅದನ್ನ ಪಾಲನೆ ಮಾಡಬೇಕು. ಯಾವುದೋ ಒಂದು ದೇಶ ಅದನ್ನ ಬಿಟ್ಟು ಬೇರೆ ರೀತಿ ನಡ್ಕೊಳ್ಳೋದಲ್ಲ. ಅಂತ ವ್ಯವಸ್ಥೆಯಲ್ಲಿ ಎಲ್ಲರೂ ಸಹ ಸರಿಯಾಗಿರ್ಬೇಕು ಮತ್ತೆ ಅದಕ್ಕೆ ಸರಿಯಾಗಿ ಕೈ ಜೋಡಿಸಬೇಕು. ಮತ್ತೆ ಅನ್ಯಾಯ, ಏಕಪಕ್ಷೀಯ ಕ್ರಮಗಳು, ಯಾವುದೇ ಒಂದು ದೇಶಕ್ಕೆ ಹಾರ್ಮ್ ಆಗೋದು, ಒಂದು ದೇಶಕ್ಕೆ ಲಾಭ ಆಗೋದು, ಇಂತಹ ಕ್ರಮಗಳನ್ನ ಕೈಗೊಳ್ಳಬಾರದು. ಇದನ್ನ ವಿರೋಧಿಸಬೇಕು. ಹೀಗೆ ವಿರೋಧಿಸುವ ಮೂಲಕ ಭಾರತ ಏನ್ ಮಾಡ್ಬೇಕು, ಈಗ ಡೆವಲಪಿಂಗ್ ಕಂಟ್ರೀಸ್ಗಳ ಪರವಾಗಿ ನಾಯಕನಾಗಿ ಮುಂದೆ ಹೋಗಿ ಧ್ವನಿ ಎತ್ತಬೇಕು. ಹಾಗೆ ಮಾಡ್ಲಿಕ್ಕೆ ಭಾರತಕ್ಕೆ ಇದು ಸುಸಂದರ್ಭ, ಒಳ್ಳೆಯ ಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಸೈಂಟಿಸ್ಟ್ ಫೈಂಡ್ ಗ್ರೀನ್ ವೇ ಟು ರೀಸೈಕಲ್ ಟಾಕ್ಸಿಕ್ ಪರ್ವೋಸ್ಕೈಟ್ ಸೋಲಾರ್ ಸೆಲ್ಸ್. ಸೋಲಾರ್ ಸೆಲ್ಗಳ ಕೆಲ ಸಂಬಂಧಪಟ್ಟಿದ್ದು. ಸೈಂಟಿಸ್ಟ್ ಫೌಂಡ್ ಗ್ರೀನ್ ವೇ, ಪರಿಸರ
ಸ್ನೇಹಿಯಾದಂತ ಒಂದು ವಿಧಾನ ಯಾವ್ದಕ್ಕೋಸ್ಕರ ಕಂಡುಹಿಡಿದಿದ್ದಾರೆ ಅಂತಂದ್ರೆ ರೀಸೈಕಲ್ ಪರೋವ್ಸ್ಕೈಟ್ ಸೋಲಾರ್ ಸೆಲ್. ಈ ಒಂದು ಸೌರ ಕೋಶಗಳನ್ನ ಮರುಬಳಕೆ ಮಾಡಲಿಕ್ಕೆ ಒಂದು ಪರಿಸರ ಸ್ನೇಹಿ ಮಾರ್ಗವನ್ನ ಕಂಡು ಹಿಡ್ಕೊಂಡಿದ್ದಾರೆ. ವಾಟರ್ ಬೇಸ್ಡ್ ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತಂದ್ರೆ ಮೊದಲೆಲ್ಲ ಬೇರೆ ಬೇರೆ ಹಾನಿಕಾರಕ ರಾಸಾಯನಿಕಗಳನ್ನ ಬಳಸ್ತಾ ಇದ್ರು. ಆದ್ರೆ ಈಗ ಅದರ ಬದಲು ವಿಜ್ಞಾನಿಗಳು ನೀರನ್ನ ಬಳಸ್ಕೊಂಡು ಆ ಒಂದು ಸೌರ ಕೋಶಗಳನ್ನ ಮರುಬಳಕೆ ಮಾಡಬಹುದು ಅನ್ನೋದನ್ನ ಕಂಡು ಹಿಡಿದಿದ್ದಾರೆ. ದೇ ವರ್ ಏಬಲ್ ಟು ರಿಕವರ್ 99% ಆಫ್ ದಿ ಸೋಲಾರ್ ಸೆಲ್ ಲೇಯರ್ಸ್. ಈ ಒಂದು ವಿಧಾನದ ಮೂಲಕ ಮೊದಲಿತ್ತಲ್ವಾ ಅದರಷ್ಟೇ 99% ಅಷ್ಟು, 1% ಮಾತ್ರ ಬರೋದಿಲ್ಲ, ಬಹಳಷ್ಟು ಪಾಲು ಮತ್ತೆ ನಾವು ಯೂಸ್ ಮಾಡಬಹುದು. ಅಂಡ್ ರೀಯೂಸ್ ದೆಮ್ ಅಪ್ ಟು 5 times, 5 ಸಾರಿ ಮತ್ತೆ ಮರುಬಳಕೆ ಮಾಡಬಹುದು. ವಿತ್ ಆಲ್ಮೋಸ್ಟ್ ದಿ ಸೇಮ್ ಎಫಿಷಿಯನ್ಸಿ ಆಸ್ ನ್ಯೂ ಮಟೀರಿಯಲ್ಸ್. ಹೊಸದಾಗಿರೋ ಸೌರ ಕೋಶದ ರೀತಿನೇ ನಾವು ಅದೇ ದಕ್ಷತೆಯ ಜೊತೆ ಅದನ್ನ ಮರುಬಳಕೆ ಮಾಡಬಹುದು. Perovskite solar cells are cheaper and more efficient than traditional ones, but have shorter lifespan and contain toxic materials like lead, which makes recycling important. ಈ ಪೆರೋಸ್ಕೈಟ್ ಸೌರಕೋಶ ಅಂತ ಹೇಳ್ತೀವಲ್ವಾ, ಇದು ಮೊದಲಿಂದ ಬೇರೆ ಬೇರೆದನ್ನ ಯೂಸ್ ಮಾಡ್ತಾ ಬಂದಿದ್ರು. ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಮತ್ತೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಕಡಿಮೆ ಜೀವಿತಾವಧಿಯನ್ನು ಹೊಂದಿರುತ್ತೆ, ಬಹಳಷ್ಟು ದಿನಗಳ ಕಾಲ ಬರೋದಿಲ್ಲ. ಆದ್ರೆ ಅದರಲ್ಲಿ ವಿಷಕಾರಿ ವಸ್ತುಗಳಿದೆ, ಸೀಸದಂತಹ ಕೆಲವೊಂದು ವಸ್ತುಗಳು ವಿಷಕಾರಿಯಾಗಿರುತ್ತೆ. ಹೀಗಾಗಿ ಅದನ್ನ ಮರುಬಳಕೆ ಮಾಡಿದ್ರೆ ಒಳ್ಳೆಯದು. ಆ ವಿಷ ಪರಿಸರಕ್ಕೆ ಬಿಡುಗಡೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ಬೇಕು. ಹಾಗಾಗಿ ನಾವು ಅದನ್ನ ಹೇಗೆ ಮರುಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಈ ಮೆಥಡ್ ಅನ್ನ ಫೈಂಡ್ ಔಟ್ ಮಾಡಿದ್ದಾರೆ. ದಿಸ್ ನ್ಯೂ ಮೆಥಡ್ ಸಪೋರ್ಟ್ಸ್ ಅ ಸರ್ಕ್ಯುಲರ್ ಎಕಾನಮಿ. ಸರ್ಕ್ಯುಲರ್ ಎಕಾನಮಿ ಅಂತ ಒಂದು ಟರ್ಮ್ ಬಂದಿದೆ, ಸರಿಯಾಗಿ ನೋಡ್ಕೊಳ್ಳಿ. ಅಂತಂದ್ರೆ ವರ್ತುಲ ಆರ್ಥಿಕತೆ ಅಂತ ಹೇಳ್ಬಹುದು ಕನ್ನಡದಲ್ಲಿ. ಇದರಲ್ಲಿ ಏನ್ ಮಾಡ್ತಾರೆ, ಯಾವುದೇ ಇಲ್ಲಿ ಸೋಲಾರ್ ಸೆಲ್ ಗಳನ್ನ ಕನ್ಸಿಡರ್ ಮಾಡಿದ್ದಾರೆ. ಅದನ್ನ ಕ್ಯಾನ್ ಬಿ ರೀಯೂಸ್ಡ್ ಅಂಡ್ ರೀಮೇಡ್. ರೀಯೂಸ್ ಮಾಡೋದು, ಹೊಸದಾಗಿ ತಯಾರಿಸೋದು. ಇದರಿಂದ ಏನಾಗುತ್ತೆ, ವೇಸ್ಟ್ ಕಡಿಮೆ ಆಗುತ್ತೆ, ರೆಡ್ಯೂಸಿಂಗ್ ದ ವೇಸ್ಟ್, ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಅಂಡ್ ಕಾಸ್ಟ್ ಆಫ್ ಸೋಲಾರ್ ಎನರ್ಜಿ, ಫೈನಲ್ ಆಗಿ ಅದಕ್ಕೆ ಮಾಡ್ತಾ ಇರ್ತಕ್ಕಂಥ ಖರ್ಚು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸರ್ಕ್ಯುಲರ್ ಎಕಾನಮಿ. ರೀಯೂಸ್, ರೆಡ್ಯೂಸ್ ಅಂತೆಲ್ಲ ಬರುತ್ತಲ್ವಾ, ಅಂತಂದ್ರೆ ಮತ್ತೆ ಅದನ್ನ ಯೂಸ್ ಮಾಡಿ ಖರ್ಚು ಕಡಿಮೆ ಮಾಡೋದು, ಪರಿಸರಕ್ಕೆ ಯಾವುದೇ ಹಾನಿ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು. ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದಾನೆ. ಕೆಳಗಡೆ ನೇಪಾಳ್ಸ್ ಪ್ರೋ ಮೊನಾರ್ಕಿ ಪಾರ್ಟಿ ಪ್ರೊಟೆಸ್ಟ್ ನಿಯರ್ PM ಹೌಸ್. ಇದೇನು ಬಹಳ ಮುಖ್ಯವಾದ ವಿಷಯ ಅಲ್ಲ. ಅಲ್ಲಿನವರು ಹಿಂದೂ ಸ್ಟೇಟ್, ಅವರಿಗೆ ಒಂದು ಹಿಂದೂ ದೇಶ ಬೇಕು ಅಂತ ಕೆಲವರು ಅಲ್ಲಿರುವ ಸರ್ಕಾರದ ವಿರುದ್ಧ ಅಲ್ಲಿನ PM ಮನೆಯ ಮುಂದ್ಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂತಂದ್ರೆ ನೇಪಾಳದಲ್ಲಿ ಹೀಗೆ ಯಾವಾಗ ಸರ್ಕಾರ ಚೇಂಜ್ ಆಗ್ತಾ ಇರುತ್ತೆ. ಹೀಗಾಗೋದ್ರಿಂದ ನಮಗೆ ಏನು, ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಅಂತಂದ್ರೆ ಸರಿಯಾದ ರಾಜತಾಂತ್ರಿಕತೆಯನ್ನು ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿನ ಸರ್ಕಾರ ಕೆಲವೊಂದ್ಸರಿ ಬೇರೆ ಬೇರೆ ರಾಜರು ಬರ್ತಾರೆ, ಕೆಲವೊಂದ್ಸರಿ ಗೌರ್ಮೆಂಟ್ ಇರುತ್ತೆ, ಜನಪ್ರತಿನಿಧಿಗಳು ಇರ್ತಾರೆ. ಹಾಗಾಗಿ ಆ ಒಂದು ಸಂಬಂಧಗಳನ್ನ ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಇದಾದ ನಂತರ ಕೊನೆಯದಾಗಿ ಒಂದು ಆರ್ಟಿಕಲ್ ಇದೆ, ರೆಜೋಸಾರಿ ಸೆನಿಕ್ ಅಂತ, ರೈಸಿಂಗ್ ಅಬೋವ್ ವಾಟರ್. ಈ ಒಂದು ಟರ್ಮ್ ಅನ್ನು ನೆನಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ರೆಜೋಸಾರಿ ಸೆನಿಕ್ ಎಲ್ಲಿ ಬರುತ್ತೆ ಅಥವಾ ಯಾವುದಕ್ಕೆ ಇದು ಸುದ್ದಿಯಲ್ಲಿದೆ ಅಂತ. ಇದು ಹ್ಯಾಮ್ಲೆಟ್ ಇನ್ ಇಂಡೋನೇಷ್ಯಾದಲ್ಲಿರುವಂತಹ ಒಂದು ಕುಗ್ರಾಮ. ಇದು ಒನ್ಸ್ 7 kilometers ಫ್ರಮ್ ದಿ ಸಿ. ಇದು ಮೊದಲು ಬೇರೆ ಒಂದು ಸಮುದ್ರದಿಂದ 7 kilometers ದೂರದಲ್ಲಿತ್ತು. ಇಸ್ ನೋ ಪರ್ಮನೆಂಟ್ಲಿ ಅಂಡರ್ ವಾಟರ್. ಅಷ್ಟು ದೂರದಲ್ಲಿರೋದು ಈಗ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ ನೀರಿನಡಿಯಲ್ಲಿ. ಯಾಕೆ? ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ. ನಮಗೆ ಅದು ಅರ್ಥ ಆಗ್ತಾ ಇಲ್ಲ ನೋಡಿ, ಆದ್ರೆ ಇಲ್ಲಿ ಒಂದು ಕುಗ್ರಾಮನೆ ಮುಳುಗೋಗ್ಬಿಟ್ಟಿದೆ. ದ ಸಿ ಲೆವೆಲ್ ಇಸ್ ರೈಸಿಂಗ್ ಸ್ಲೋಲಿ ಬಟ್ ಕಂಟಿನ್ಯೂಸ್ಲಿ. ಅಂತಂದ್ರೆ ನಿಧಾನವಾಗಿ ಸಮುದ್ರದ ಮಟ್ಟ ಏರ್ತಾ ಇದೆ, ಆದ್ರೆ ನಿರಂತರವಾಗಿ ಏರ್ತಾ ಇದೆ. ಹಾಗಾಗಿ ಒಂದಲ್ಲ ಒಂದು ದಿನ ಅದು ಜಗತ್ತನ್ನ ನಿಧಾನವಾಗಿ ಆವರಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಮೆನಿ ಪೀಪಲ್ ಇನ್ ರೆಜೋಸಾರಿ ಸೆನಿಕ್ ವರ್ ಫೋರ್ಸ್ ಟು ಮೂವ್ ಇನ್ಲ್ಯಾಂಡ್. ಈಗ ಅಲ್ಲಿ ಮೊದಲು ಜನರು ಇರ್ತಿದ್ರು, ಈಗ ಸಮುದ್ರ ಅಲ್ಲಿ ಆವರಿಸ್ಕೊಳ್ತಾ ಇರೋದ್ರಿಂದ ಅವರನ್ನ ಬೇರೆ ಕಡೆ ಸ್ಥಳಾಂತರಿಸಿದ್ದಾರೆ. ಅಂತಂದ್ರೆ ಒಳನಾಡಿಗೆ, ಸಮುದ್ರದ ಪ್ರದೇಶ ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ದೇರ್ ಹೋಮ್ಸ್ ಅಂಡ್ ಲ್ಯಾಂಡ್ಸ್ ಆರ್ ಫ್ಲಡೆಡ್. ಅಲ್ಲೆಲ್ಲ ಪ್ರವಾಹಕ್ಕೆ ಸಿಲುಕಿಬಿಟ್ರು ಅವರು. ಮೇಕಿಂಗ್ ಫಾರ್ಮಿಂಗ್ ಇಂಪಾಸಿಬಲ್. ಆ ಒಂದು ಪ್ರವಾಹ ಬಂದಿದ್ರಿಂದ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿ, ಈ ಟರ್ಮ್ ಇಂಪಾರ್ಟೆಂಟ್. ದಿಸ್ ಇಸ್ ಕಾಲ್ಡ್ ಕ್ಲೈಮೇಟ್ ಇಂಡ್ಯೂಸ್ಡ್ ಮೈಗ್ರೇಷನ್. ಇದಕ್ಕೆ ಏನಂತ ಕರೀತಾರೆ? ಹವಾಮಾನ ಪ್ರೇರಿತ ವಲಸೆ ಅಂತ. ಈಗ ಫಿಲಿಮ್ಸ್ ಅಲ್ಲಿ ಹೇಗೆ ಬರುತ್ತೆ ಅಂತಂದ್ರೆ, ರೆಜೋಸಾರಿ ಸೆನಿಕ್ ಇಸ್ ಇನ್ ದ ನ್ಯೂಸ್ ರಿಲೇಟೆಡ್ ಟು ಅಂತ ಕೊಡ್ತಾರೆ. ಆವಾಗ ಅವರು ಡೈರೆಕ್ಟ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಡದೇ ಇರಬಹುದು, ಬೇರೆ ಬೇರೆ ಮೈಗ್ರೇಷನ್ ಅಂತ ಕೊಟ್ಟು ಆಮೇಲೆ ಕ್ಲೈಮೇಟ್ ಇಂಡ್ಯೂಸ್ಡ್ ಮೈಗ್ರೇಷನ್ ಅನ್ನುವಂಥ ಒಂದು ಟರ್ಮ್ ಸಹ ಕೊಟ್ಟಿರಬಹುದು. ಅದು ಅದಕ್ಕೆ ಉತ್ತರ ಆಗಿರುತ್ತೆ. ಅಂತಂದ್ರೆ ಏನು ಹಾಗಾದ್ರೆ? ವೆನ್ ಪೀಪಲ್ ಆರ್ ಫೋರ್ಸ್ಡ್ ಟು ಲೀವ್ ದರ್ ಹೋಮ್ಸ್ ಡ್ಯೂ ಟು ಎನ್ವೈರನ್ಮೆಂಟಲ್ ಚೇಂಜಸ್ ಲೈಕ್ ಫ್ಲಡ್ಸ್, ಡ್ರಾಟ್ಸ್ ಅಂಡ್ ರೈಸಿಂಗ್ ಸಿ ಲೆವೆಲ್ಸ್. ಅಂತಂದ್ರೆ ಪ್ರವಾಹ, ಬರ ಅಥವಾ ಸಮುದ್ರದ ಮಟ್ಟ ಏರೋದು, ಹೀಗೆ ಮುಂತಾದ ಕಾರಣಗಳಿಂದಾಗಿ
ಜನರು ತಮ್ಮ ಮನೆಯನ್ನು ತೊರೆದು ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ಬೇಕಾಗತ್ತೆ. ಅದಕ್ಕೇನಂತ ಕರೀತಾರೆ? ಕ್ಲೈಮೇಟ್ ಇಂಡ್ಯೂಸ್ಡ್ ಮೈಗ್ರೇಷನ್, ಹವಾಮಾನ ಪ್ರೇರಿತ ವಲಸೆ ಅಂತ ಕರೀತಾರೆ. ಇವಿಷ್ಟು ಇವತ್ತಿನ ಮುಖ್ಯ ಆರ್ಟಿಕಲ್ಗಳು. ವೊಕ್ಯಾಬುಲರಿ ನೋಡ್ಬಿಡೋಣ. ಆಲ್ದೋ ರಿಯಾಸ್ ಕಮೆಂಟ್ ಸೀಮ್ಡ್ ಇನಾಕ್ಯುಯಸ್ ಅಂತಂದ್ರೆ ಏನೇ ಹಾನಿ ಇಲ್ಲದಂತಹ, ಹಾರ್ಮ್ಲೆಸ್, ನಾಟ್ ಡೇಂಜರ್ಸ್, ಅದರಿಂದೇನು ಹಾನಿ ಆಗ್ತಾ ಇರಲಿಲ್ಲ. ಇಟ್ ಟ್ರಿಗರ್ಡ್ ಅನ್ಎಕ್ಸ್ಪೆಕ್ಟೆಡ್ ಆಂಗ್ಸ್ಟ್ ಇನ್ ಸ್ಯಾಮ್. ಆದ್ರೆ ಆಂಗ್ಸ್ಟ್ ಅಂತಂದ್ರೆ ಚಿಂತೆ, ಸ್ಯಾಮಿಗೆ ಅದರಿಂದ ಚಿಂತೆ ಶುರುವಾಯಿತು. ಬೆಗಿನ್ ಟು ಯಾಮರ್ ಅಬೌಟ್ ಹಿಸ್ ಪಾಸ್ಟ್ ಮಿಸ್ಟೇಕ್ಸ್. ಯಾಮರ್ ಅಂತಂದ್ರೆ ಗೋಳಾಡೋದು. ಅದನ್ನ ನೋಡಿ ಅವನಿಗೆ ತಾನು ಹಿಂದೆ ಮಾಡಿದ್ದ ತಪ್ಪುಗಳೆಲ್ಲ ನೆನಪಾಗಿ ಗೋಳಾಡ್ಲಿಕ್ಕೆ ಶುರು ಮಾಡ್ದ ಅವನು. ಗೋಯಿಂಗ್ ಆನ್ ಅಂಡ್ ಆನ್ ವಿತೌಟ್ ಪಾಸ್, ಗೋಳಾಡೋದನ್ನು ನಿಲ್ಲಿಸ್ತಾನೆ ಇಲ್ಲ. ವೈಲ್ ಇಟ್ ಸೀಮ್ಡ್ ಲೈಕ್ ಸ್ಮಾಲ್ ಇಶ್ಯೂ, ಮೆಮೊರಿ ಹ್ಯಾಡ್ ಅ ಪರ್ನಿಷಿಯಸ್ ಎಫೆಕ್ಟ್ ಆನ್ ಹಿಸ್ ಕಾನ್ಫಿಡೆನ್ಸ್. ಯಾವುದೋ ಒಂದು ಚಿಕ್ಕ ಘಟನೆ ಅದು, ಆದ್ರೆ ಅವನ ಮೆಮೊರಿಯಲ್ಲಿ ಅದೇನಾಗಿ ಬಿಟ್ಟಿದೆ, ಪರ್ನಿಷಿಯಸ್, ಹಾರ್ಮ್ಫುಲ್, ಡ್ಯಾಮೇಜಿಂಗ್, ಅಷ್ಟು ಒಂದು ಹಾನಿಕಾರಕ ವಿಷಯ ಅವನ ಕಾನ್ಫಿಡೆನ್ಸ್ ಅನ್ನು ಕಡಿಮೆ ಮಾಡ್ತಾ ಇದೆ. ದ ಮೋಸ್ಟ್ ಸೇಲಿಯಂಟ್ ಪಾಯಿಂಟ್, ಸೇಲಿಯಂಟ್ ಅಂತಂದ್ರೆ ಪ್ರಮುಖವಾಗಿದ್ದು, ಸೇಲಿಯಂಟ್ ಫ್ಯೂಚರ್ಸ್ ಅಂತ ಬರುತ್ತಲ್ಲ ಕೆಲವೊಂದು ಸಾರಿ, ಪ್ರಮುಖವಾದ ಅಂಶಗಳು ಅಂತ. ಹವೆವರ್ ವಾಸ್ ದಟ್ ಹಿ ಸ್ಟಿಲ್ ಹ್ಯಾಡಂಟ್ ಫಾರ್ ಗಿವನ್ ಹಿಮ್ಸೆಲ್ಫ್. ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು ಅಂತಂದ್ರೆ, ಇಷ್ಟೆಲ್ಲ ಆದ್ರೂ ಸಹ ಪ್ರಮುಖವಾಗಿ ಅವನು ತನ್ನನ್ನು ತಾನು ಕ್ಷಮಿಸ್ಕೊಳ್ಳೇ ಇಲ್ಲ. ಫಾರ್ ಗಿವನ್ ಹಿಮ್ಸೆಲ್ಫ್, ಮುಖ್ಯವಾಗಿ ನಮ್ಮನ್ನ ನಾವು ಕ್ಷಮಿಸ್ಕೊಳ್ಬೇಕು. ಆಗ ಮಾತ್ರ ನಾವು ನಮ್ಮ ಎಷ್ಟೋ ಮುಂದಿನ ತಪ್ಪುಗಳನ್ನು ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಬಹುದು. ಇನ್ನು ಪ್ರಿನ್ಸ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಹಿಸ್ಟೋರಿಕಲ್ ಪ್ಲೇಸಸ್: ಅಜಂತಾ ಕೇವ್ಸ್, ಲೇಪಾಕ್ಷಿ ಟೆಂಪಲ್, ಸಾಂಚಿ ಸ್ತೂಪ. ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್ ನೋನ್ ಫಾರ್ ಮ್ಯೂರಲ್ ಪೇಂಟಿಂಗ್ಸ್? ಮ್ಯೂರಲ್ ಪೇಂಟಿಂಗ್ ಗೆ ಹೆಸರಾದ ಸ್ಥಳಗಳು ಯಾವ್ದು ಇದರಲ್ಲಿ? 1 and 2, 1, 2, 3, ನನ್. ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ಇದೆ, ಹೌ ಡು ಹೀಟ್ ವೇವ್ಸ್ ಅಫೆಕ್ಟ್ ವಲ್ನರೇಬಲ್ ಪೀಪಲ್ ಇನ್ ಇಂಡಿಯಾ? ವಾಟ್ ಸ್ಟೆಪ್ಸ್ ಕ್ಯಾನ್ ಬಿ ಟೇಕನ್ ಟು ರೆಡ್ಯೂಸ್ ದರ್ ಇಂಪ್ಯಾಕ್ಟ್? ಮೊದಲು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಥಿಂಕಿಗೋಸ್ಕರ ನಿಮಗೆ ಇಂಟರ್ವ್ಯೂಗೆ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕೊಡುವಂತ ಕ್ವಶನ್ ಇದು. ರಿವರ್ಸ್ ಆರ್ ವರ್ಷಿಪ್ಡ್ ಆಸ್ ಸೈಕ್ರೆಡ್ ಇನ್ ಇಂಡಿಯಾ. ನದಿಗಳನ್ನು ನಾವು ಪೂಜ್ಯ ಸ್ಥಾನದಲ್ಲಿ ನೋಡ್ತೇವೆ. ಯೆಟ್ ದೇ ರಿಮೇನ್ ಹೈಲಿ ಪೊಲ್ಯೂಟೆಡ್. ಆದ್ರೂ ಸಹ ತುಂಬಾ ಕಲುಷಿತ ಆಗಿರುತ್ತೆ. ಹೌ ಡು ಯು ಎಕ್ಸ್ಪ್ಲೇನ್ ದಿಸ್ ಕಾಂಟ್ರಡಿಕ್ಷನ್? ಈ ಒಂದು ದ್ವಂದ್ವ ಯಾಕಿದೆ ಹಾಗಾದ್ರೆ? ಅಷ್ಟು ಪೂಜ್ಯ ಸ್ಥಾನದಲ್ಲಿ ನಾವು ನೋಡ್ತಿದ್ರು ಸಹ ಅಷ್ಟು ಕಲುಷಿತತೆ ಯಾಕಿದೆ ಆ ನದಿಗಳಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಬಹುದು ಅಥವಾ ಇದ್ರ ಬಗ್ಗೆ ಥಿಂಕ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.